ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಅಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಶ್ಚ. ನಮೋವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವೈವ ಹಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಧ್ಯಾನತೀರ್ಥಕೃಪಾಪಾತ್ರಂ ವಾದಿಸಿಂಹಂ ಬುಧಪ್ರಿಯಂ ಸುವರ್ಣರಥಸಚ್ಛಾಸ್ತ್ರವ್ಯಕ್ತಕೃಷ್ಣಂ ಭಜೇದಿಶಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಂತ್ರಾಲಯ ಪ್ರಭುಗಳ ಪಟ್ಟಾಭಿಷೇಕದ ಪರ್ವಕಾಲದಲ್ಲಿ ಅವರ ಅಂತರ್ಯಾಮಿಯಾದ ಮಧ್ವಾಂತರಗತನಾದ ಭಗವಂತನ ಉಪಾಸನೆ ಮತ್ತು ಭಗವದ್ಭಕ್ತರ ಅನುಗ್ರಹ, ಭಗವದ್ಭಕ್ತರ ಮೇಲಿನ ಅನುಗ್ರಹ ದೃಷ್ಟಿಯಿಂದ ಪೂರ್ಣವಾಗಿ ತೊಡಗಿಸಿಕೊಂಡು ಉಪಸ್ಥಿತರಾಗಿ ಅನುಗ್ರಹ ಮಾಡುವಂತಹ ಪರಮಪೂಜ್ಯ ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅವರ ಸಮ್ಮುಖದಲ್ಲಿ ಕೆಲವು ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗೆ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೂ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ, ತಾರತಮ್ಯ ಸಂಧಿಗಳಲ್ಲಿ ಪುನರುಕ್ತಿ ಇಲ್ಲ ಅನ್ನುವ ಶೀರ್ಷಿಕೆ ಉಪನ್ಯಾಸ ಅಂತ ಹೇಳಿದ್ದಾರೆ. ಅದು ಉತ್ತರವನ್ನಾಗಿ ತಗೊಳ್ಬೇಕಾ, ಜಿಜ್ಞಾಸೆಯಾಗಿ ತಗೊಳ್ಬೇಕಾ, ಅಥವಾ ಒಂದು ರೀತಿಯ ಸಮರ್ಥನೆ ಅಂತಲೇ ಇಟ್ಟುಕೊಳ್ಬೇಕು ಅಂತ ಯೋಚನೆ ಬರ್ತಾ ಇದೆ. ತಾರತಮ್ಯ ಸಂಧಿ ಅನ್ನೋದು ಹರಿಕಥಾಮೃತ ಸಾರದಲ್ಲಿ ಬರುವಂಥ ಒಂದು ಪ್ರಕರಣಗಳು. 32 ಸಂಧಿಗಳ ಪೈಕಿ ಪ್ರಾಯಶಃ 7-8 ಸಂಧಿಗಳು ದೇವತೆಗಳ ತಾರತಮ್ಯವನ್ನು, ಜೀವರ ತಾರತಮ್ಯವನ್ನು ಹೇಳುವಂಥದ್ದಿದೆ. ಮೊದಲನೇದ್ದು ತಾರತಮ್ಯ ಅಂದರೆ ಏನು ಅದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಪ್ರಸಂಗ ಇಲ್ಲದೇ ಇರಬಹುದು. ಪ್ರಶ್ನೆ ಬೇರೆ ರೀತಿ ಬಂದಿದೆ. ತಾರತಮ್ಯದ ಬಗ್ಗೆ ಕೆಟ್ಟ ಕಲ್ಪನೆ ಇದೆ. ನಾವು ಅರ್ಥೈಸುವಾಗಲೂ ಹಾಗೆ ಮಾಡ್ಕೊಂಡು ಬಂದಿದ್ದೇವೆ. ಇದರ ದುಷ್ಪರಿಣಾಮ ನಮ್ಮ ಸಿದ್ಧಾಂತದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಕೊಟ್ಟಿದೆ. ಜೊತೆಯಲ್ಲಿ ತಾರತಮ್ಯದ ಭಾವನೆಯನ್ನು ತಗೊಂಡಾಗ ಅದನ್ನು ಹೇಳಲಿಕ್ಕೋಸ್ಕರವಾಗಿ ಇಷ್ಟು ಒತ್ತು ಕೊಟ್ಟು ಜಗನ್ನಾಥದಾಸರು ಯಾಕೆ ಇಷ್ಟು ಸಂಧಿಗಳನ್ನು ಕೊಟ್ಟರು? ಒಂದು ಸಂಧಿಯಲ್ಲಿ ಎರಡು ಸಂಧಿಗಳಲ್ಲಿ ಹೇಳಿದರೆ ಸಾಕಿತ್ತು.
7-8 ಸಂಧಿಗಳಲ್ಲಿ ಹೇಳುವಂಥ ಅವಶ್ಯಕತೆ ಏನಿದೆ? ಇದೆಲ್ಲ ಇಟ್ಟುಕೊಂಡೇ ಜಗನ್ನಾಥದಾಸರ ದೃಷ್ಟಿಯಲ್ಲಿ ಆ ತಾರತಮ್ಯವನ್ನು ಹೇಳುವಾಗ ಪುನರುಕ್ತಿ ಇಲ್ಲ ಅಂತ ಹೇಳುವ ಮಾತನ್ನು ಹೇಳಿದರು. ದೋಷ ಅಲ್ಲ ಅದು ಅಂತ. ದೋಷ ಅಲ್ಲ ಅಂತ ಹೇಳೋದು ಬೇರೆ, ಪುನರುಕ್ತಿ ಇಲ್ವಾ? ಪುನರುಕ್ತಿ ಉಂಟೇ ಉಂಟು. ದೈತ್ಯ ತಾರತಮ್ಯದಲ್ಲಿ ತಾರತಮ್ಯ ಇದೆ, ಕಕ್ಷಾ ತಾರತಮ್ಯದಲ್ಲಿ ತಾರತಮ್ಯ ಇದೆ, ಬೃಹತ್ ತಾರತಮ್ಯದಲ್ಲಿ ತಾರತಮ್ಯ ಇದೆ, ಗುಣ ತಾರತಮ್ಯದಲ್ಲಿ ತಾರತಮ್ಯ ಇದೆ, ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ, ಅನುಕ್ರಮಣಿಕಾ ತಾರತಮ್ಯ, ಎಷ್ಟು ತಾರತಮ್ಯಗಳು. ಕಲ್ಪಸಾಧನ ಸಂಧಿ ಅಲ್ಲೂ ತಾರತಮ್ಯ ಇದೆ, ದತ್ತ ಸ್ವಾತಂತ್ರ್ಯ ಸಂಧಿ ಅಲ್ಲೂ ತಾರತಮ್ಯ ಇದೆ. ಎಷ್ಟು ತೋರಿಸ್ಬೇಕು? 32 ಸಂಧಿಗಳು ಕೂಡ ತಾರತಮ್ಯವನ್ನು ಹೇಳುವಂಥ ಸಂಧಿಗಳು. ಹಾಗಾದರೆ ತಾರತಮ್ಯ ಪುನರುಕ್ತವಾಗಿಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಪುನರುಕ್ತ ಆಗಿದೆ, ಹೇಳಲ್ಪಟ್ಟಿದೆ, ಪದೇ ಪದೇ ಹೇಳಲ್ಪಟ್ಟಿದೆ. ಪದೇ ಪದೇ ಹೇಳಿದಾಗ ಅದು ದೋಷ ಅನ್ನುವ ದೃಷ್ಟಿಯಿಂದ ಕೆಲವು ಕುಹಕಿಗಳು ಆ ರೀತಿ ಪ್ರಶ್ನೆ ಮಾಡಿದ್ದಿದೆ. ಜಗನ್ನಾಥದಾಸರ ಮಾತು ಅದು ಸಮಂಜಸವಾದದ್ದಲ್ಲ, ಅಲ್ಲಿ ಪುನರುಕ್ತಿ ಇದೆ ಅಂತ ಕೆಲವರು ಅತಿ ಬುದ್ಧಿವಂತಿಕೆಯ ಪ್ರಭಾವವನ್ನು ತೋರಿಸುವಂತಹ ಜನ ಆ ರೀತಿ ಮಾತಾಡಿದ್ದಿದೆ. ಅದು ಯಾರೇ ಇರಲಿ, ನಮ್ಮವರು ಬೇರೆಯವರು, ಒಟ್ಟಿನಲ್ಲಿ ಜಗನ್ನಾಥದಾಸರ ಮಾತಿನ ಮೇಲೆ ಆಕ್ಷೇಪವನ್ನು ಮಾಡಿದ್ದಕ್ಕೆ ಉತ್ತರ ರೂಪವಾಗಿ ಬಂದಂಥದ್ದಿದು. ತಾರತಮ್ಯ ಸಂಧಿಗಳಲ್ಲಿ ಪುನರುಕ್ತಿ ಇಲ್ಲ ಅಂತ ಒಂದು ಹಂತಕ್ಕೆ ಅದನ್ನು ಯೋಚನೆ ಮಾಡೋಣ. ಆದರೆ ವಾಸ್ತವಿಕವಾಗಿ ಪುನರುಕ್ತಿ ಇದೆ. ಹೇಳಿದ್ದನ್ನೇ ಹೇಳ್ತಾರೆ. ಕಕ್ಷಾ ತಾರತಮ್ಯ, ಬೃಹತ್ ತಾರತಮ್ಯ, ಆವೇಶ ಅವತಾರ ತಾರತಮ್ಯಗಳು, ಎಲ್ಲದರಲ್ಲೂ ತಾರತಮ್ಯಗಳ ಏರುಪೇರು ಕಾಣ್ತಾ ಇದೆ. ಅದರಲ್ಲಿ ತಾರತಮ್ಯ ಇಲ್ಲ ಅಲ್ಲಿಗೆ ಬರೋದಿಲ್ಲ. ಪುನರುಕ್ತಿ ಅನ್ನೋದು, ಆದರೆ ಒಂದು ಗಮನಿಸಬೇಕಾದದ್ದು, ಪುನರುಕ್ತಿ ಅನ್ನೋದು ದೋಷ ಹೌದೋ ಅಲ್ವೋ? ಒಂದು ದೋಷ ಅಲ್ಲ ಅಂತ ಚಿಂತನೆ ಮಾಡಬೇಕು ನಾವು ಉತ್ತರ ಕೊಡುವಾಗ. ತಾರತಮ್ಯ ಸಂಧಿಗಳಲ್ಲಿ ಪುನರುಕ್ತಿ ಎನ್ನುವಂತಹದ್ದು ಏನಿದೆ ಅದು ದೋಷ ಅಲ್ಲ. ಯಾವಾಗ ದೋಷವಾಗುತ್ತೆ, ಅದು ಯಾವಾಗ ಗುಣವಾಗುತ್ತೆ ಅಂತ ಚಿಂತನೆ ಮಾಡಬೇಕು. ಮೊದಲನೇದ್ದು, ತಾರತಮ್ಯ ಅನ್ನೋದು ಏನು? ಸಾಮಾನ್ಯವಾಗಿ ತಿಳ್ಕೊಂಡದ್ದೇನು ನಾವು? ಎಲ್ಲರಲ್ಲಿ ಎಂಥ ತಾರತಮ್ಯ ಇದೆ? ತಾರತಮ್ಯ ಅನ್ನುವುದನ್ನು ಆಚಾರ್ಯರೇ ಎತ್ತಿ ಹೇಳಿದ್ರ, ಇದು ಆಚಾರ್ಯರ ಪರಿಕಲ್ಪನೆಯೋ? ನಾವು ಹೇಗೆ ಮಾಡಿಟ್ಟಿದ್ದೇವೆ ಅಂದರೆ, ಶ್ರೀಮದಾಚಾರ್ಯರ ಸಿದ್ಧಾಂತ ಅಂದರೆ ಅದು ತಾರತಮ್ಯ ಸಿದ್ಧಾಂತ ಅನ್ನೋ ಅಷ್ಟರ ಮಟ್ಟಕ್ಕೆ ಮಾಡಿಟ್ಟಿದ್ದೇವೆ. ಖಂಡಿತವಾಗಿ ಆಚಾರ್ಯರು ನನ್ನ ಸಿದ್ಧಾಂತ ಅಂತ ಅವ್ರು ಹೇಳ್ಕೊಳ್ಳಿಲ್ಲ. ಎಲ್ಲೂ ಕೂಡ ತಾರತಮ್ಯವನ್ನು ನಾನು ಹುಟ್ಟು ಹಾಕಿದ್ದು ಅನ್ನೋದನ್ನು ಹೇಳಿಲ್ಲ. ಇಲ್ಲೂ ತಾರತಮ್ಯ ಇದೆ. ಹಾಗಾಗಿ ತರತಮ ಭಾವ ಅನ್ನುವಂಥದ್ದು ಆಚಾರ್ಯರು ತೋರಿಸಿಕೊಟ್ಟದ್ದು ಅನ್ನುವುದನ್ನು ಇವತ್ತು ಬೇರೆಯವರು ಆಕ್ಷೇಪ ಮಾಡಲಿಕ್ಕೆ ಕಾರಣ, ನಾವು ಅದರ ನಿಜವಾದ ಅರ್ಥವನ್ನು ಹೊರಗೆ ತೋರಿಸದೇ ಇರುವುದು, ಕೆಟ್ಟ ಕಲ್ಪನೆಯನ್ನು ಮಾಡಿಕೊಂಡಿದ್ದು. ಆ ತಾರತಮ್ಯ ಶಬ್ದವನ್ನು ನಾವು ಪ್ರಯೋಗ ಮಾಡುವಾಗ ಹೇಗೆ ಪ್ರಯೋಗ ಮಾಡ್ತೇವೆ? ಭಾರಿ ತಾರತಮ್ಯ ಮಾಡ್ತಾರ್ರಿ ಅಲ್ವಾ? ಅಷ್ಟು ಒಳ್ಳೆಯ ಪ್ರಮೇಯವನ್ನು, ಪ್ರಮೇಯ ಜ್ಞಾನಕ್ಕೆ ಸಾಧನವಾದ ಶಬ್ದವನ್ನು ನಾವು ಕೆಟ್ಟ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದೇವೆ. ನಾವು ತಾರತಮ್ಯ ಮಾಡ್ತಿದ್ದಾರೆ, ಎಲ್ಲಿ ವೈಷಮ್ಯ ಪಕ್ಷಪಾತ ನಡೆಯುತ್ತೋ ಅದನ್ನು ತಾರತಮ್ಯ ಅಂತ ಅರ್ಥ ಮಾಡ್ತೇವೆ. ಈ ದೋಷ ಯಾರದು? ಆಚಾರ್ಯದು, ನಮ್ಮದು? ಯಾರ್ದು ದೋಷ? ಯಾರು ಮಾತಾಡೋದಿಲ್ಲ. ಯಾಕೆ? ತಾರತಮ್ಯ ಇದೆ. ಉತ್ತರ ಕೊಡಲಿಕ್ಕಾಗೋದಿಲ್ಲ. ಇದಕ್ಕೆ ಉತ್ತರ ಕೊಡಬಹುದು ನಾವು. ನಾವೇ ಮಾಡಿದ್ದು ಈ ದೋಷವನ್ನು. ಶಬ್ದವನ್ನು ಪ್ರಯೋಗಿಸಬೇಕಾದ್ರೆ ಅರ್ಥೈಸ್ಕೊಂಡು ಮಾಡಬೇಕಿತ್ತು. ಇವಾಗ ನಮಗೆ ಅರ್ಥ ಆಗಲಿಲ್ಲ. ನಾವು ಯಾರು, ನಾವು ಏನು, ಎಲ್ಲಿದ್ದೇವೆ ಅನ್ನೋದು ಅರ್ಥ ಮಾಡಿಕೊಳ್ಳದೆ ಮಾತಾಡುವಂಥ ಜನ ನಾವು. ಹೀಗಾಗಿ ಏನಂತ ಅರ್ಥ ಮಾಡ್ತೀವಿ, ಏನಂತ ಉತ್ತರ ಕೊಡ್ತೇವೆ, ಕಷ್ಟ ಆಗೋಗಿದೆ. ಆಚಾರ್ಯರು ಕೊಟ್ಟದ್ದಲ್ಲ ತಾರತಮ್ಯ ಚಿಂತನೆಯನ್ನು, ಹೊಸದಾಗಿ ಕೊಟ್ಟದ್ದಲ್ಲದು. ಆಚಾರ್ಯರು ಹೇಳ್ತಾರೆ, ಇಡೀ ಪ್ರಪಂಚದ ಜನತೆ, ಇಡೀ ವರ್ಗ ಉತ್ತಮ ಸ್ಥಾನವನ್ನು, ಉತ್ತಮ ಸುಖವನ್ನು ಪಡೀಬೇಕಾದರೆ, ಈಗ ತಾನೇ ಕೇಳಿದ್ರಲ್ಲ ಈಶಾವಾಸ್ಯ ಉಪನಿಷತ್ತಿನ ಅದ್ಭುತವಾದ ಮಾತನ್ನು, ಮಹಾಪ್ರಯೋಜನ ಯಾವುದು? ಭಗವಂತನ ಪೂರ್ಣ ಅನುಗ್ರಹ. ಅದನ್ನು ಪಡಿಬೇಕು, ಸುಖವಾಗಿರಬೇಕು ಅಂತ ಇದ್ದರೆ ಏನು ಮಾಡಬೇಕು ಅನ್ನೋದಕ್ಕೆ ಆಚಾರ್ಯ ಮಾರ್ಗದರ್ಶನ ಮಾಡಿದರು. ತಾರತಮ್ಯಂ ತಥೋಜ್ಞೇಯಂ.
ಸರ್ವೋಚ್ಚತ್ವಂ ಹರೇಸ್ತತ ಏತದ್ವಿನ ನಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ ಅಂತ ಗಟ್ಟಿಯಾಗಿ ಹೇಳ್ತಾರೆ. ತಾರತಮ್ಯವನ್ನು ನೀವು ತಿಳ್ಕೊಳ್ಳೇಬೇಕು. ಬರೀ ತಾರತಮ್ಯ ಅಲ್ಲ, ತಾರತಮ್ಯವನ್ನು ತಿಳ್ಕೊಂಡು ಸರ್ವೋಚ್ಚತ್ವವನ್ನು, ಭಗವಂತನ ಸರ್ವೋತ್ಕೃಷ್ಟತೆಯನ್ನು ಅರ್ಥ ಮಾಡಿಕೊಳ್ಳಿ. ಇದನ್ನು ಅರ್ಥ ಮಾಡಿಕೊಳ್ಳಿಲ್ವಾ ಖಂಡಿತ ಮೋಕ್ಷ ಆಗೋದಿಲ್ಲ. ಮತ್ತು ನಾವು ಮಾಡುವ ಪೂಜೆಗೆ, ನಾವು ಮಾಡುವ ಸಾಧನೆಗೆ, ನಾವು ಮಾಡುವ ತೀರ್ಥಯಾತ್ರೆ, ಪಾಠ ಪ್ರವಚನ, ಭಜನೆ, ದಾನ ದಕ್ಷಿಣೆಗಳಿಗೆ ಫಲ ಇಲ್ವೋ? ಖಂಡಿತ ಫಲ ಇಲ್ಲ. ಅಂದರೆ ಫಲ ಇಲ್ಲ ಅಂದರೆ ಯಾವ ಫಲ ಇಲ್ಲ, ಮೋಕ್ಷ ಸಿಗೋದಿಲ್ಲ. ಮೋಕ್ಷ ಸಿಗಬೇಕು ಅಂತಂದರೆ ಭಗವಂತನ ಸರ್ವೋತ್ಕೃಷ್ಟವಾದ ಭಕ್ತಿ, ಅದಕ್ಕೆ ಪೂರಕವಾದ ಜ್ಞಾನ ಬೇಕು. ಆ ಜ್ಞಾನದಲ್ಲಿರಬೇಕಾದದ್ದು ಯಾವುದು ಅಂದರೆ ತಿಳುವಳಿಕೆ, ಭಗವಂತನ ಸರ್ವೋತ್ತಮತ್ವಕ್ಕೆ ಪೂರಕವಾದ ತಾರತಮ್ಯ ಜ್ಞಾನ ಬೇಕು. ಇವತ್ತು ತಾರತಮ್ಯವನ್ನು ನಾವು ಕೀಳು ಮಟ್ಟದ ಅರ್ಥವನ್ನು ಮಾಡ್ಕೊಂಡು ಕೂತಿದ್ದೇವೆ. ಆಚಾರ್ಯ ಹೇಳ್ತಾರೆ, ತಾರತಮ್ಯ ಅನ್ನೋದು ಇಲ್ಲದೇ ಇರುವುದನ್ನು ತೋರಿಸಿಕೊಟ್ಟದ್ದಲ್ಲ, ಇರುವುದನ್ನು ಹೇಳಿದ್ದಷ್ಟೇ. ದೇವತೆಗಳ ತಾರತಮ್ಯವನ್ನು ತಿಳ್ಕೊಳ್ಳಿ, ಗುರುಗಳ ತಾರತಮ್ಯವನ್ನು ತಿಳ್ಕೊಳ್ಳಿ, ಅದೆಲ್ಲ ಆಮೇಲೆ. ಮೊದಲು ನಮ್ಮ ತಾರತಮ್ಯ ಅರ್ಥ ಮಾಡ್ಕೋಬೇಡವು. ತಾರತಮ್ಯ, ತರತಮ ಭಾವ. ಒಬ್ಬನು ದೊಡ್ಡವನು, ಒಬ್ಬನು ಚಿಕ್ಕವನು, ಒಬ್ಬನು ಬಹಳ ಬೇಕಾದವನೊಬ್ಬ, ಮಧ್ಯಮ ಪರಿಮಾಣದಲ್ಲಿ ಬೇಕಾದವನೊಬ್ಬ, ಸುಮ್ಮನೆ ಬೇಕಾದವನೊಬ್ಬ, ಬೇಡವಾದವನೊಬ್ಬ, ಬೇಡವಾದವರಲ್ಲೂ ಕೂಡ ಬೇಡಾದವನೊಬ್ಬ, ಸಾಮಾನ್ಯವಾಗಿ ಬೇಡವಾದವನೊಬ್ಬ, ಸ್ವಲ್ಪ ಬೇಡವಾದವನೊಬ್ಬ, ಅಂದರೆ ಬೇಕಾಗುವನು ಅಂತ ಅರ್ಥ. ಅದಕ್ಕೆ ಈ ಮಟ್ಟದಲ್ಲಿ ದ್ವೇಷ ಮಾಡುವಾಗ, ಪ್ರೀತಿಸುವಾಗ ಎಲ್ಲದರಲ್ಲೂ ಕೂಡ ನಾವು ತರತಮ ಭಾವ ತೋರಿಸ್ತೇವೆ. ಅದು ವಸ್ತುಗತವಾದಂಥ ಧರ್ಮ, ವ್ಯಕ್ತಿಗತವಾದ ಧರ್ಮ. ಅದು ಸ್ವರೂಪಭೂತವಾಗಿರುವಂಥದ್ದಿದೆ, ಪ್ರಾಕೃತಿಕವಾಗಿರುವಂಥ ಧರ್ಮಗಳು. ಅದನ್ನು ಯಾರು ಹುಟ್ಟು ಹಾಕಲಿಲ್ಲ. ಇದನ್ನು ನಾವು ಎತ್ತಿ ಹೇಳಬೇಕಾಗಿತ್ತು, ನಾವು ಯಾವ ಕೆಲಸ ಮಾಡಲಿಲ್ಲ. ಇವತ್ತು ಮಾಧ್ಯಮದ ಮೂಲಕವೋ ಸಮಾಜದ ಮಧ್ಯದಲ್ಲೂ ಇದ್ದಾಗ ಇಂಥ ಪ್ರಶ್ನೆಯನ್ನು ಮಾಡ್ತಾರೆ. ಶ್ರೀವೈಷ್ಣವ ಪದ್ಧತಿಯನ್ನು ಭಾರೀ ಸರಸಮಭಾವದ ಸಿದ್ಧಾಂತ ಅಂತ ಹೇಳ್ಕೊಂಡು ಹೊರಟೋಗ್ತಾರೆ. ಮಧ್ವಾಚಾರ ಸಿದ್ಧಾಂತ ಅಂದರೆ ತಾರತಮ್ಯದ ಸಿದ್ಧಾಂತ, ಏರುಪೇರು ಮಾಡ್ತಾರೆ, ಸಮಾನತೆಗೆ ವಿರೋಧಿಗಳಾದಂಥದ್ದು ಅಂತ ಅರ್ಥ ಮಾಡಿಕೊಳ್ಬೇಕು. ಯಾವ ವ್ಯಕ್ತಿಗೆ ಎಷ್ಟು ಯೋಗ್ಯತೆ ಇದೆ, ಎಷ್ಟು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯಕ್ಕೆ ತಕ್ಕಂತೆ ತಾನು ಇರುವಿಕೆಯನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರು ಎಷ್ಟು ಸಾಮರ್ಥ್ಯದಲ್ಲಿ ಪಡೆದಿದ್ದಾನೋ ಅಂತ ಯೋಚನೆ ಮಾಡೋದು ಇರುವುದೇ ಅಷ್ಟೇ ಹೊರತು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕೂತ್ಕೊಳ್ಳೋದು, ಒಂದೇ ರೀತಿ ತಿನ್ನುವುದು, ಸಮಾನತೆ ಅನ್ನೋದು ಮೂರ್ಖತನ. ಒಂದು ದೃಷ್ಟಾಂತ ಕೊಡ್ತಿದ್ರು ನಮ್ಮ ಗುರುಗಳು. ಇದನ್ನು ನಾನು ಎಡಪಂಥಿ ಒಬ್ಬ ಸಾಹಿತಿ ಹತ್ರ ಮಾತಾಡಿದೆ. ಅವನು ಶ್ರೀವೈಷ್ಣವನಾಗಿದ್ದರೂ ಎಡಪಂಥಿ ಸಾಹಿತ್ಯ ಹತ್ರನೇ ಅವನಿಗೆ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಹೇಳಿದೆ, ತಾರತಮ್ಯ ಅಂದ್ರೇನು, ಸಮತಾ ಅಂದ್ರೇನು? ಸಮತಾ ಅನ್ನೋದು ನಿಜವಾದ ತಾರತಮ್ಯ, ನಿಜವಾದ ತಾರತಮ್ಯವೇ ಸಮತಾ ಅಂತಂದು ಹೇಳಿದೆ. ಯಾಕೆ ಅಂತಂದರೆ ದೃಷ್ಟಾಂತ ಕೊಟ್ಟು ಗುರುಗಳು, ಎಲ್ಲರೂ ಭೋಜನ ಕೂಡ್ತೇವೆ, ಬೇರೆ ದೃಷ್ಟಾಂತ ಸಿಗಲಿಲ್ವ ಅಂತ ಕೇಳಬೇಡಿ, ಒಳ್ಳೆಯ ದೃಷ್ಟಾಂತ ಭೋಜನವೇ. ಭೋಜನಕ್ಕೆ ಕೂತಾಗ ಯಜಮಾನ ಹೇಳ್ತಾನೆ, ಎಲ್ಲರಿಗೂ ಸಮಾನವಾಗಿ ಬಡಿಸಿ. ಸಮಾನವಾಗಿ ಬಡಿಸಿ ಅಂತಂದರೆ ಬಡಿಸೋನು ನಿಮ್ಗೆ ಗೊತ್ತಲ್ಲ, ಕಾಂಟ್ರಾಕ್ಟ್ ತೊಗೊಂಡೋದ್ರು ಹೇಗೆ ಮಾಡ್ತಾರೆ, ಹೇಳಿದ್ದಾರೆ ಸಮಾನವಾಗಿ ಬಡಿಸ್ಬೇಕು ಅಷ್ಟೇ. ಅದು ಯಾವುದೋ ಭಕ್ಷ್ಯ ಭೋಜ್ಯಗಳಿರ್ಬೋದು. ಮೊದಲಲ್ಲಿ ಕೂತವನು ಒಬ್ಬ ವೃದ್ಧ ಕೂತಿರ್ತಾನೆ, 80 ವರ್ಷದ ಮುದುಕ ಕೂತಿರ್ತಾನೆ. ಇವ್ರು ಹೇಳ್ತಾರೆ ಎಲ್ರಿಗೂ ಸಮಾನವಾಗಿ ಬಡಿಸಿ ಅಂತ ಹೇಳಿದ್ದಕ್ಕೆ, ಎಲ್ಲರಿಗೂ ಸಮಾನವಾಗಿ ಬಡಿಸ್ಬೇಕು ಅಂತ ಅಂದುಕೊಂಡು ಅವರಿಗೊಂದು 25 ಜಿಲೇಬಿ, ಪಕ್ಕದಲ್ಲಿ ಕುರಿತು 30 ವರ್ಷದ ಯುವಕನಿಗೆ 25 ಜಿಲೇಬಿ, ಅವನ ಪಕ್ಕದಲ್ಲಿ ಕುರಿತಂಥ ಒಂದು 5 ವರ್ಷ ಮಗುವಿಗೆ ಅವನಿಗೆ ಇದಕ್ಕೂ 25 ಜಿಲೇಬಿ, ಎಲ್ಲರಿಗೂ 25 ಜಿಲೇಬಿ ಹಾಕ್ತಾ ಹೋಗೋದಾ? ಅವಾಗೇನಂತಾರೆ, ಬೈತಾರೆ, ಬುದ್ಧಿ ಇಲ್ವೋ ನಿನಗೆ, ಸಮಾನವಾಗಿ ಬಡಿಸು. ಸಮಾನವಾಗಿ ಬಡಿಸ್ತಾ ಇದ್ದೇನೆ, 25 ಮಾಡಿಟ್ಬಿಟ್ಟಿದ್ದಾರೆ, ಅದನ್ನೇ ಅಷ್ಟೇ ಬಡಿಸ್ಬೇಕು ಅಂತ. ಮೂರ್ಖ ಅಂತಾರೆ. ಈ ಹೊತ್ತಿನ ಸಾಮಾಜಿಕವಾಗಿರುವಂಥ ಸಮಾನತೆ ಏನು, ಎಲ್ಲರೂ ಸಮಾನವಾಗಿರಬೇಕು ಅಂತ. ಅದಲ್ಲ. 80 ವರ್ಷದ ಮುದುಕನಿಗೆ ಹಾಕಬೇಕಾದದ್ದು ಎಷ್ಟು ಅಂದರೆ, ಹಾಕಬೇಕಾದ್ದಲ್ಲ, ಕೇಳಬೇಕಾದ್ದು. ನಿಮಗೆ ಹಾಕಬಹುದು, ಹಾಕು ಅಂದರೆ ಒಂದು ಹಾಕಬಹುದು ಅಷ್ಟೇ. ಪಕ್ಕದಲ್ಲಿ ಕೂತಿರ್ತಾನೆ 25 ವರ್ಷ 30 ವರ್ಷ ಯುವಕ, ಅವನಿಗೆ 25 ಹಾಕಬೇಕು. ಅದರ ಪಕ್ಕದಲ್ಲಿ ಒಂದು ಮಗು ಕೂತಿರುತ್ತೆ, ಎಷ್ಟು ಹಾಕಬೇಕು ಅದಕ್ಕೆ? ಅದು ಎಷ್ಟು ಕೇಳುತ್ತೋ ಅಷ್ಟು ಹಾಕಬೇಕು. ತಿನ್ನಲಿಕ್ಕೆ ಎಷ್ಟು ಸಾಧ್ಯವೋ ಅದು ತುಂಬ ಕೇಳುತ್ತದು ಪಾಪ,
ಮತ್ತೇಳಿ ನೀ ಇಷ್ಟು ತಿನ್ನು ಆಮೇಲೆ ಹಾಕ್ತೀನಿ ಅಂತ ಹೇಳ್ಬೇಕು. ಅದಕ್ಕೆ ಮುದುಕನಿಗೆ ಅದು ಹೇಳುವಾಗೆ ಇಲ್ಲ, ನೀವೆಷ್ಟು ಕೇಳ್ತಾರೆ ಅಷ್ಟೇ ಹಾಕ್ತೇವೆ, ಅದಕ್ಕೆ ಜಾಸ್ತಿ ಹಾಕೋದಿಲ್ಲ. ಯಾರಿಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಯೋಗ್ಯತೆ ಇದೆ, ಅಷ್ಟಕ್ಕೆ ತಕ್ಕಂತೆ ವ್ಯವಹರಿಸುವುದೇ ನಿಜವಾದ ಸಮಾನತೆ. ಹೊರತು ಬಾಹ್ಯ ಭಾವನೆಯನ್ನಿಟ್ಟುಕೊಂಡು ಸಮಾನತೆ ಎನ್ನುವಂಥದ್ದು ಅರ್ಥಹೀನವಾದದ್ದು. ಇದು ನಿಜವಾದ ಸಮಾನತೆ. ಇಲ್ಲೇನಿದೆ, ತರತಮ ಭಾವ ಇದೆ. ಒಬ್ಬನಿಗೆ ಹೆಚ್ಚು, ಯಾಕೆ ತಿನ್ನುವ ಸಾಮರ್ಥ್ಯ ಇದ್ದದ್ದರಿಂದ. ಒಬ್ಬನಿಗೆ ಕಡಿಮೆ, ಯಾಕೆ ತಿನ್ನುವ ಸಾಮರ್ಥ್ಯ ಕಡಿಮೆ ಇದ್ದದ್ದರಿಂದ. ಆ ಸಾಮರ್ಥ್ಯ ಕೊಟ್ಟವರು ಯಾರು? ಯಾರು ಕೊಟ್ಟದ್ದಲ್ಲದು, ಅವರವರದೇ. ಅವರವರ ಸಾಮರ್ಥ್ಯಕ್ಕೆ ತಕ್ಕಂಥವ್ರು ಇರ್ತಾರೆ ಹೊರತು ಯಾರೂ ಅದನ್ನು ಹೊಸದಾಗಿ ಕೊಡಲಿಲ್ಲ ಹೊರಗಿಂದ. ಹಾಗಾಗಿ ಇಡೀ ಪ್ರಪಂಚದಲ್ಲಿರುವ ಜನ ಅವರವರ ಯೋಗ್ಯತೆಗೆ ತಕ್ಕಂತಿರ್ತಾರೆ ಹೊರತು ಅದನ್ನು ಅರ್ಥ ಮಾಡಿಕೊಂಡು ನಾವು ವ್ಯವಹಾರ ಮಾಡಬೇಕೇ ಹೊರತು ಎಲ್ಲರೂ ಸಮಾನವಾಗಿರಬೇಕಿತ್ತು, ತಾರತಮ್ಯ ನಿರ್ಮಾಣವಂಥ ಚಿಂತನೆ ನಾವು ಮಾಡಿಕೊಡುದು ಯಾವತ್ತೂ ಕೂಡ. ಯಾರಿಗೆ ಯಾವ ಕರ್ತವ್ಯ, ಯಾರಿಗೆ ಎಷ್ಟು ಅರ್ಹತೆ, ಯಾರಿಗೆ ಎಷ್ಟು ಶಕ್ತಿ ಇದೆ, ಇದಕ್ಕೆ ತಕ್ಕಂತೆ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ನಿಜವಾದ ಸುಖ ಜೀವನ ಆಗ್ತಿತ್ತು ನಮ್ಮಲ್ಲಿ. ಇವತ್ತು ಸಮಸ್ಯೆ ಪ್ರಾರಂಭ ಆಗಿದ್ದು ತಾರತಮ್ಯದಿಂದ ಅಂತಂತೇವೆ, ಅಲ್ಲ, ತಾರತಮ್ಯದ ತಿಳುವಳಿಕೆ ಇಲ್ಲದಿದ್ದರಿಂದ. ನನಗೆ ಯಾರು ಗೌರವ ಕೊಟ್ಟರು? ಒಬ್ಬರು ಗೌರವ ಕೊಟ್ಟರು. ಅವ್ರು ಯಾಕೆ ಗೌರವ ಕೊಡಲಿಲ್ಲ? ನಾನಿಷ್ಟು ಸಮರ್ಥನಾಗಿದ್ದೇನೆ, ನನಗೆ ಗೌರವ ಕೊಡಲಿಲ್ಲ, ಅವರಿಗೆ ಮಾತ್ರ ಗೌರವ ಕೊಡ್ತಾರೆ. ಇಲ್ಲಿ ಗಲಾಟೆ ಪ್ರಾರಂಭ ಆಗುತ್ತೆ. ನಾನು ದೃಷ್ಟಾಂತ ಕೊಡ್ತಿರೋದು. ಯಾಕೆ? ನಾನು ಎಷ್ಟು ಯೋಗ್ಯನಾಗಿದ್ದೇನೆ ಅಂತ ನನಗೆ ಅರ್ಥ ಆಗಿರಬೇಕು. ಇನ್ನೊಬ್ಬರಿಗೆ ಕೊಟ್ಟಿದ್ದಾರಲ್ಲ, ಸನ್ಮಾನ ಆಧಾರ ಕೊಟ್ಟಿದ್ದಾರಲ್ಲ, ಅವರ ಯೋಗ್ಯತೆ ನನಗೆ ಅರ್ಥ ಆಗಿರಬೇಕು. ಅವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನನ್ನ ಯೋಗ್ಯತೆ ನಾನು ಅರ್ಥ ಮಾಡಿಕೊಂಡಿದ್ದೆ ಆದರೆ ಈ ಸಮಸ್ಯೆ ಬರೋದಿಲ್ಲ. ಅವರ ಯೋಗ್ಯತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನನ್ನ ಯೋಗ್ಯತೆಯನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ನನಗೆ ಅವರಂತೆ ಸನ್ಮಾನ ಮಾಡಲಿಲ್ಲ ಅಂತಂದರೆ, ಆಧಾರ ಮಾಡಲಿಲ್ಲ ಅಂದರೆ ತಪ್ಪು ಯಾರದು? ಸನ್ಮಾನ ಮಾಡಿದವ್ರದಲ್ಲ, ನನ್ನ ತಪ್ಪಾಗತ್ತೆ. ತಿಳುವಳಿಕೆ ಬೇಕು. ಅದಕ್ಕೆ ತಾರತಮ್ಯ ಜ್ಞಾನ ಅಂದರೆ ಅರ್ಥ ಏನು? ಇನ್ನೊಬ್ಬರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನನ್ನ ಅಸ್ತಿತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾನು ಇರುವುದಾದರೆ ಆ ತಾರತಮ್ಯ ಜ್ಞಾನವನ್ನು ಉತ್ತಮ ಸುಖದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇಲ್ಲ ಅಂತಾದರೆ ಲೋಪದೋಷಗಳು ಇದ್ದದ್ದೇ, ದುಃಖಗಳು ಇದ್ದದ್ದೇ, ಸಂಕಷ್ಟಗಳು ಇದ್ದದ್ದೇ. ಅದು ಆಧ್ಯಾತ್ಮಿಕವಾಗಿ ಬಿಟ್ಟುಬಿಡಿ, ಸಾಮಾಜಿಕವಾಗಿ ಹೇಳ್ತಿದ್ದೇನೆ. ಇವತ್ತು ಕುಟುಂಬದಲ್ಲಿ ಅನೇಕ ರೀತಿಯ ಭಿನ್ನಾಭಿಪ್ರಾಯ ಬರ್ತಾ ಇದೆ. ಕಾರಣ ಅಂದರೆ ಈ ರೀತಿಯ ವೈಪರೀತ್ಯಗಳಿಂದ ಅನೇಕ ಚಿಂತನೆ ಸಮಸ್ಯೆ ಆಗಲಿಕ್ಕೆ ಇದೇ ಕಾರಣ. ಒಬ್ಬೊಬ್ಬರು ಹೀಗೆ ರಿಲೈಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ, ತನ್ನನ್ನು ತಾನು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದರೆ ಯಾವ ಸಮಸ್ಯೆನೂ ಬರ್ತಿರಲಿಲ್ಲ. ಆದರೆ ಇವತ್ತು ಹಾಗಾಗ್ತಾ ಇಲ್ಲ. ನಮ್ಮ ಸಾಮರ್ಥ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಇರುವ ಸಾಮರ್ಥ್ಯಕ್ಕಿಂತ ವಿಭಿನ್ನವಾಗಿ ನಮ್ಮನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ತುಂಬ ಚಿಕ್ಕದಾಗಿ ಯೋಚನೆ ಮಾಡ್ತಿರೋದೇನಿದೆ, ಇದು ಅನೇಕ ವೈಪರೀತ್ಯಕ್ಕೆ ಕಾರಣವಾಗಿರುವಂಥದ್ದು. ಇದು ನಮ್ಮ ದೋಷವೇ ಹೊರತು ತಾರತಮ್ಯ ಅನ್ನೋ ಶಬ್ದ ಆ ಪ್ರಮೇಯದ ದೋಷ ಅಲ್ಲ, ಅದು ಆಚಾರದ ದೋಷ ಅಲ್ಲ. ಅದು ಇವತ್ತು ಎಷ್ಟರ ಮಟ್ಟಕ್ಕಿದ್ದೇವೆ ಅಂದರೆ, ಒಬ್ಬ ವ್ಯಕ್ತಿ ನೋಡಿದಾಗ ನಮಗೆ ತುಂಬ ಬೇಕಾಯಿತೋ ಮಾತಾಡ್ತೇವೆ, ನಮಗೆ ತುಂಬ ಬೇಕಾಗಲಿಲ್ಲ ನೋಡಿ ನಗುತ್ತೇವೆ, ನಮಗೆ ಬೇಕೇ ಆಗುವುದಿಲ್ಲ ಅಂತಂದರೆ ಮುಖ ತಿರ್ಸ್ಕೊಂಡು ಹೋಗ್ತೇವೆ. ಇದು ನಮ್ಮ ಪರಿಸ್ಥಿತಿ. ಇಲ್ಲೂ ತರತಮ ಭಾವ ಇದೆ. ಇದನ್ನು ಯಾರು ಆಚಾರ್ಯ ಹೇಳಿಕೊಟ್ರ? ಶಾಸ್ತ್ರ ಹೇಳುತ್ತೆ ಇದನ್ನು. ಪದಾರ್ಥಗಳನ್ನು ತಿನ್ನುವಾಗ ನಮಗೆ ಯಾವುದು ಬೇಕೋ ಅದನ್ನು ತಿಂತೇವೆ, ಯಾವುದು ಬೇಡ ಅದನ್ನು ಬಿಡ್ತೇವೆ. ನಮಗೆ ಯಾವುದು ಬೇಕೋ ಅದನ್ನು ಕೇಳ್ತೇವೆ, ಯಾವುದು ಬೇಡೋ ಅದನ್ನು ಬಿಡ್ತೇವೆ. ಎಲ್ಲದರಲ್ಲೂ ತರತಮ ಭಾವದಿಂದ ಬದುಕುವಂಥ ಈ ಮನುಷ್ಯನಿಗೆ ಆಚಾರ್ಯ ಹೇಳಿದಂಥ ಪ್ರಮೇಯದ ಬಗ್ಗೆ ಮಾತ್ರ ಆಕ್ಷೇಪ. ಯಾಕೆ ಅಂದರೆ ಬುದ್ಧಿ ಸರಿಯಾಗಿಲ್ಲ ಅಂತ ಅರ್ಥ, ಪಕ್ವತೆ ಬಂದಿಲ್ಲ ಅಂತ ಅರ್ಥ. ಹಾಗಾಗಿ ಯಾರಿಗೆ ಎಷ್ಟು ಯೋಗ್ಯತೆ ಇದೆ ಅದನ್ನು ಸ್ವಂತಕ್ಕೆ ಅರ್ಥ ಮಾಡಿಕೊಂಡು, ತನಗಿರುವ ಯೋಗ್ಯತೆಯನ್ನು ತಾನು ಅರ್ಥ ಮಾಡಿಕೊಂಡು ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ಚಿಂತನೆ ಮಾಡಿಕೊಂಡು ಬದುಕಿದರೆ ಆ ನಿಜವಾದ ತರತಮ ಭಾವದ ಕಲ್ಪನೆ ಸುಖವನ್ನು ಕೊಡ್ತದೆ. ಇದು ಲೌಕಿಕವಾಗಿ ಹೇಳುವಂಥದ್ದು. ಬಂದ ಪ್ರಶ್ನೆ ಅದಲ್ಲ. ತಾರತಮ್ಯ ಜ್ಞಾನ ಅನ್ನೋದು ಮೋಕ್ಷಕ್ಕೆ ದಾರಿ ಅಂತ ಹೇಳುವಾಗ ಯಾವ ತಾರತಮ್ಯ? ಒಂದು ಹಂತದಲ್ಲಿ ಮನೆಯಲ್ಲಿ ತಂದೆ ತಾಯಿಗಳು, ಹಿರಿಯರು, ಅಣ್ಣ ತಮ್ಮಂದಿರು, ಚಿಕ್ಕವರು ಅಂತ ಏನಿದೆ, ಇಲ್ಲೂ ಕೂಡ ಆ ತಾರತಮ್ಯ ಜ್ಞಾನ ಚೆನ್ನಾಗಿರಬೇಕು. ಇದಿದ್ದರೆ ಮನೆ ಕುಟುಂಬ ಚೆನ್ನಾಗಿರ್ತಾರೆ. ಇವತ್ತು ಕಡಿಮೆ ಆಗ್ತಾ ಇದೆ. ಇದು ಕಡಿಮೆ ಆಗ್ತಾ ಇದೆ. ಅವರೇನು ನಾನೇನು ಅಂತ ಪ್ರಶ್ನೆ ಬರಲಿಕ್ಕೆ ಕಾರಣ ನಿಜವಾದ ತಿಳುಕಿಲ್ಲದೆ ಇರೋದ್ರಿಂದ. ಗಂಡನಿಗೆ ಸಮಾನವಾಗಿ ಹೆಂಡತಿಯಿಂದ ಭಾವನೆ ಬಂದಿದೆ. ಜೀವನದಲ್ಲಿ ಸಮಾನವೇ ಹೊರತು ಯೋಗ್ಯತೆಯಲ್ಲಿ ಅಲ್ಲ, ಶಕ್ತಿಯಲ್ಲಿ ಅಲ್ಲ, ಜ್ಞಾನ ಭಕ್ತಿಗಳಲ್ಲ, ಅವರವರ ಸಾಧನೆ ಅವರಿಗೆ ಇರುವಂತಹದ್ದು. ಹಾಗಾಗಿ ಈ ಪರಿಕಲ್ಪನೆ ಹೋಗಿದ್ದರಿಂದ ಗಂಡು ಹೆಣ್ಣುಗಳಲ್ಲಿ ಸಮಸ್ಯೆ, ಅಪ್ಪ ಅಮ್ಮಂದರಲ್ಲಿ ಮಕ್ಕಳಲ್ಲಿ ಸಮಸ್ಯೆ. ಅಂದರೆ ಅಪ್ಪ ಅಮ್ಮಂದ್ರ ಜ್ಞಾನವೇ ಇಲ್ಲ,
ಹೋಯಿತು. ಗುರು ಶಿಷ್ಯರಲ್ಲಿ ಗುರುಗಳಂಥ ಜ್ಞಾನವನ್ನೇ ನಾವು ಬಿಟ್ಟಿದ್ದೇವೆ. ಗುರುಗಳ ಯೋಗ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಶಿಷ್ಯನ ತನ್ನ ಯೋಗ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಹೀಗಾಗಿ ವಿಪರೀತವಾದ ಚಿಂತನೆ ಬಂದೋಯ್ತು. ಲೌಕಿಕವಾಗಿ ಕೂಡ ಇದು ಬೇಕೇ ಬೇಕು, ಉತ್ತಮವಾದ ಜೀವನ ಬೇಕಾದರೆ. ಆಧ್ಯಾತ್ಮಿಕವಾಗಿ ಹೋದಾಗ ಯಾವ ತಾರತಮ್ಯವನ್ನು ತಿಳ್ಕೊಳ್ಳೇಬೇಕು ಅಂತಂದರೆ ನಮ್ಮನ್ನೆಲ್ಲ ನಿಯಮನೆ ಮಾಡ್ತಕ್ಕಂಥ ತತ್ವಾಭಿಮಾನ ದೇವತೆಗಳು. ಎಷ್ಟು ದೇವತೆಗಳ ದಯದಿಂದ ನಾವು ಬದುಕ್ತಾ ಇದ್ದೇವೆ, ಪರಿಕಲ್ಪನೆ ಇಲ್ಲ. ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿಗಳನ್ನೇ ದೂರ ಮಾಡಿಕೊಂಡಿರುವಂಥ ಬದುಕುವ ಕಾಲದಲ್ಲಿ ದೇವತೆಗಳಲ್ಲಿ ಚಿಂತನೆ ಮಾಡ್ತೇವೆ ನಾವು. ಭಾರತೀಯ ಸಂಸ್ಕೃತಿ ಅನ್ನೋದು ಸಂಪೂರ್ಣ ನಾಶ ಆಗಿ ಹೋಗ್ತಾ ಇದೆ. ಜಗನ್ನಾಥದಾಸರು ತಾರತಮ್ಯ ಅಂತ ಹೇಳುವಾಗ ಸಾಮಾನ್ಯ ಜೀವರ ಬಗ್ಗೆ ಹೇಳಿಲ್ಲ, ಕ್ರಿಮಿ ಮೊದಲು ಮಾಡ್ಕೊಂಡು ಎಲ್ಲ ರೀತಿಯ ಜೀವಿಗಳನ್ನು ಇಟ್ಕೊಳ್ತಾರೆ. ಒತ್ತು ಕೊಡುವುದೆಲ್ಲಿ ಅಂದರೆ ದೇವತೆಗಳ ತಾರತಮ್ಯವನ್ನು. ಎಲ್ಲಿಂದ ಪ್ರಾರಂಭ? ಅದು ಭಗವಂತನಿಂದ ಆರಂಭಿಸಿ ಮನುಷ್ಯೋತ್ತಮರವರೆಗೆ ವಿಶೇಷವಾದಂಥದ್ದು ಕೊಡ್ತಾರೆ ಒಂದು ಹಂತಕ್ಕೆ. ಇನ್ನೊಂದು ಹಂತದಲ್ಲಿ ಅದಕ್ಕಿಂತ ಕೆಳಗಿನ ಎಲ್ಲ ಜೀವರಾಶಿಗಳನ್ನು ತಗೊಳ್ತಾರೆ, ಅದು ದೈತ್ಯ ತಾರತಮ್ಯದಲ್ಲಿ ತಗೊಳ್ತಾರೆ. ಎರಡನ್ನೂ ಗಮನಿಸಬೇಕು ನಾವು. ಇಲ್ಲಿ ಬಂದದ್ದು ತಾರತಮ್ಯವನ್ನು ಪದೇ ಪದೇ ಹೇಳುವಂಥ ಅವಶ್ಯಕತೆ ಏನಿದೆ? ತಾರತಮ್ಯವನ್ನು ಪದೇ ಪದೇ ಹೇಳಿದ್ದಾರೋ ಇಲ್ವೋ? ಖಚಿತವಾಗಿ ಹೇಳಿದ್ದಾರೆ. ಪ್ರಾರಂಭದಿಂದ ತಗೊಳ್ಳಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು, ಅಲ್ಲಿಂದ ಪ್ರಾರಂಭಿಸಿಕೊಂಡು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ಅಲ್ಲಿ ಇಟ್ಟುಕೊಂಡು ಯಾವ ಶ್ಲೋಕ ತಗೊಳ್ಳಿ, ಯಾವ ಪದ್ಯ ತಗೊಳ್ಳಿ, ಯಾವ ಸಂಧಿ ತಗೊಳ್ಳಿ, ಪ್ರತಿಯೊಂದರಲ್ಲೂ ಕೂಡ ತಾರತಮ್ಯವನ್ನು ಇಟ್ಟಿದ್ದಾರೆ. ಗುರು ಜಗನ್ನಾಥದಾಸರ ಉತ್ತಮವಾದ ಪರಿಕಲ್ಪನೆಯಲ್ಲಿ ಹೇಳುವಾಗ ಹರಿಕಥಾಮೃತ ಸಾರ ಆ ಪಲ್ಲವಿ ಏನಿದೆ, ಆ ಪಲ್ಲವಿಯಲ್ಲಿ ಅವರು ಇಟ್ಟಿದ್ದಾರೆ, ತಾರತಮ್ಯವನ್ನು ಇಟ್ಟಿದ್ದಾರೆ. ಯಾಕೆ? ಯಾವುದು ಯಾವ ಸ್ಥಾನದಲ್ಲಿ ಇದೆಯೋ ಅದನ್ನು ಹಾಗೆ ತಗೊಳ್ಬೇಕು ನಾವು, ಬೇರೆ ತಗೊಳ್ಳಿಕ್ಕೆ ಬರೋದಿಲ್ಲ. ಇವತ್ತೇನಾಗಿದೆ, ಯಾವುದ್ಯಾವುದನ್ನು ಎಲ್ಲೆಲ್ಲೋ ತಿಳ್ಕೊಂಡು ಮಾಡಿದ್ದರಿಂದಾಗಿ ಎಲ್ಲ ಭ್ರಷ್ಟ ಫಲವನ್ನು ಆಗ್ತಾ ಇದ್ದೇವೆ ನಾವು. ಹರಿಕಥಾಮೃತ ಸಾರ ಅಲ್ಲಿ ನೋಡಿ, ಆ ಪಲ್ಲವಿಯಲ್ಲಿ ನೀವು ಇದನ್ನು ಕೇಳಿದ್ದೀರ ಆಗಲೇ ಅಲ್ವಾ? ಹರಿಕಥಾಮೃತ ಸಾರ ಗುರುಗಳ, ಅಲ್ಲಿ ಹಾಗೆ ಹೇಳಿಲ್ಲ. ಹರಿಕಥಾಮೃತ ಸಾರ ಮೊದಲ ಲೈನಲ್ಲಿ, ಕೆಳಗೇನೆ ಗುರುಗಳ ಕರುಣದಿಂದ ಅಪನಿತು ಪೇಳುವೆ, ಅದರ ನಂತರದಲ್ಲಿ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಅಂತ ಹಾಕ್ತಾರೆ. ಪಲ್ಲವಿ ಇರುವುದೇ ಹಾಗೆ, ಭಾವನಿಷತ್ಪದಿಯ ಪ್ರಾರಂಭವೇ ಹಾಗೆ ಆಗುತ್ತೆ. ಅಲ್ಲಿ ಹೇಳುವಾಗ ಶಬ್ದದಿಂದ ತೋರಿಸಿಕೊಡ್ತಾರೆ ಗುರು ಜಗನ್ನಾಥದಾಸರು. ಜಗನ್ನಾಥದಾಸರು ಹೇಳ್ತಾರೆ ಹರಿಕಥಾಮೃತ ಸಾರ ಶಬ್ದ ಹಾಕುವಾಗ ಅಲ್ಲಿ ಹರಿ ಶಬ್ದ ಮೇಲೆ ಬಂತು. ಸರ್ವೋತ್ಕೃಷ್ಟನಾದವನು ಹರಿ. ಕೆಳಗೆ ಗುರುಗಳ ಕರುಣದಿಂದ ಪನದು ಪೇಳುವೆ, ಗುರು ಎರಡನೇ ಸ್ಥಾನಕ್ಕೆ ಬಂದದ್ದು. ಅದರ ಕೆಳಗೆ ಪರಮ ಭಗವದ್ಭಕ್ತರು, ಅಲ್ಲಿ ತಾರತಮ್ಯ ಇದೆ. ಬೇಡ, ಶೀರ್ಷಿಕೆ ತಗೊಳ್ತೀರಾ, ಶೀರ್ಷಿಕೆಯಲ್ಲಿ ತಾರತಮ್ಯವನ್ನು ಇಟ್ಟಿದ್ದಾರೆ. ಹರಿ ಕಥಾ ಅಮೃತ ಸಾರ. ಸಮಷ್ಟಿಯಾಗಿ ಅರ್ಥ ಬರುವುದು ಬೇರೆ, ವ್ಯಸ್ತವಾಗಿ ನೋಡಿದಾಗ ಅರ್ಥ ಬರುವುದು ಬೇರೆ. ಹರಿ ಭಗವಂತ, ಕಥಾ ಭಗವಂತನ ಮಹಿಮೆಯನ್ನು ಸಾರುವಂಥ ವೇದಗಳು, ಸಾಹಿತ್ಯಗಳು, ಅದರ ಅಭಿಮಾನ ದೇವತೆ ಲಕ್ಷ್ಮೀದೇವಿ. ಅಮೃತ, ಪ್ರಳಯಕಾರದಲ್ಲೂ ಅಮೃತತ್ವವನ್ನು ಪಡೆದವರು, ಅರ್ಥಾತ್ ಪ್ರಳಯಕಾರದಲ್ಲೂ ಕೂಡ ಜ್ಞಾನವನ್ನು ಹೊಂದಿದ್ದರಿಂದ ಅಮೃತ ಅಂತ ಪ್ರಸಿದ್ಧರಾದವರು ಮುಖ್ಯ ಪ್ರಾಣದೇವರು. ಹರಿ ಭಗವಂತ, ಕಥಾ ಲಕ್ಷ್ಮೀದೇವಿ, ಅಮೃತ ವಾಯುದೇವರು, ಸಾರ ದೇವತೆಗಳ ಗುಂಪು. ಸರಂತೀತಿ, ಯಾರು ಸರಿತಾರೋ ಭಗವಂತನ ಹತ್ರ ಹೋಗ್ತಾರೋ ಅಂಥವರು ದೇವತೆಗಳು, ಎಲ್ಲರೂ ಅವರ ಸಮೂಹವೇ ಸಾರ. ಅಂಥ ಸಾರ ದೇವತೆಗಳ ಸಮೂಹ ಅಂತಾರೆ. ಅದರ ಪರಿಕಲ್ಪನೆ ಪಲ್ಲವಿಯಲ್ಲಿ ತೋರಿಸ್ತಾರೆ. ಅದರ ಸ್ಪಷ್ಟ ನಿರೂಪಣೆಯನ್ನು ಪ್ರಾರಂಭ ಮಾಡ್ತಾರೆ ಎಲ್ಲಿ? ಮಂಗಲಾಚರಣದ ಮೊದಲ ಪದ್ಯದಲ್ಲಿ. ಯಾವುದದು? ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ. ಒಬ್ಬ ಎಷ್ಟು ದೇವತೆಗಳ ಚಿಂತನೆ ಕೊಡ್ತಾರೆ. ತಾರತಮ್ಯವೆಲ್ಲೂ ಬಿಡಲಿಲ್ಲ. ಪುನರುಕ್ತವೇ, ಹೇಳಿದ್ದನ್ನೇ ಹೇಳ್ತಾರೆ. ಆದರೆ ದೋಷ ಅಲ್ಲ. ತಾರತಮ್ಯವನ್ನು ಪದೇ ಪದೇ ಸಂಧಿಗಳಲ್ಲಿ ಹೇಳಿದ್ದೇನಿದೆ ಅದು ದೋಷವಲ್ಲ. ದೋಷ ಅಂತ ಪರಿಗಣನೆ ಮಾಡಿದರೆ ಓದಲಿಕ್ಕೆ ಬಂದಿಲ್ಲ ಅಂತ ಅರ್ಥ. ಶಾಸ್ತ್ರ ಓದಿದರೂ, ವೇದ ವೇದಾಂತವನ್ನು ಅಧ್ಯಯನ ಮಾಡಿದರೂ ಕೂಡ ಹರಿಕಥಾಮೃತ ಸಾರದಲ್ಲಿ ಬಂದ ಕಾಂಟೆಕ್ಸ್ಟನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅದು ಅವರವರ ದೋಷವೇ ಹೊರತು ಸಾಹಿತ್ಯದ ದಾಸರ ದೋಷ ಅಲ್ಲ ಅದು. ಮತ್ತೇನು ಹೇಳ್ತಾರೆ ಅದರಲ್ಲಿ? ಅಲ್ಲಿ ಒಂದೊಂದು ವಿಷಯವನ್ನು ಚೆನ್ನಾಗಿ ನಿರೂಪಣೆ ಮಾಡಲಿಕ್ಕೋಸ್ಕರವಾಗಿ ಅನೇಕ ಪ್ರಕಾರ ಹೇಳ್ತಾರೆ. ಇನ್ನೊಂದು ಯಾಕೆ ದೋಷ ಅಲ್ಲ ಅಂತಂದರೆ, ಇದು ನಾನು ಹೇಳುವಂಥ ಮಾತು ಸಾಮಾನ್ಯರ ಮಾತಲ್ಲ, ಸ್ವತಃ ಶ್ರೀಮದಾಚಾರ್ಯರೇ ಆ ಮಾತನ್ನು ಹೇಳ್ತಾರೆ. ತಾತ್ಪರ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅಭ್ಯಾಸಾತ್ ಉತ್ತಮಂ ಫಲಂ ಅಂತ. ಅಭ್ಯಾಸ ಅಂದ್ರೇನು? ಪದೇ ಪದೇ ಹೇಳುವುದು, ಪದೇ ಪದೇ ಚಿಂತನೆ ಮಾಡುವುದೇನಿದೆ ಅದರಿಂದ ಉತ್ತಮ ಫಲ ಅಂತಾರೆ. ಅಭ್ಯಾಸಾತ್ ಉತ್ತಮಂ ಫಲಂ. ಪುನಃ ಪುನಃ ಕಥಾಂಬ್ರೂಯುಹು, ಮತ್ತೆ ಮತ್ತೆ ಹೇಳ್ತಾರೆ.
ಹೇಳಿದ್ದನ್ನೇ ಹೇಳಿದ, ಹೇಳಿದ್ದನ್ನೇ ಹೇಳುವುದು. ಅಲ್ಲಿ ಹೇಳಿದ್ದನ್ನೇ ಹೇಳುವುದು ದೋಷ ಅಲ್ಲ. ನೀವು ನಿನ್ನೆಯಿಂದ ಕೂತಿದ್ದೀರಿ, ಇಲ್ಲಿ ನಿನ್ನೆಯಿಂದ ಕೂಡುವುದಕ್ಕಿಂತ ಮುಂಚೆ 1 ತಿಂಗಳಿಂದ ಕೂತಿದ್ದೀರಿ, ಅದಕ್ಕಿಂತ ಮುಂಚೆ 3 ತಿಂಗಳಿಂದ ಕೂತಿದ್ದೀರಿ. ಒಂದು ರಾಘವೇಂದ್ರ ಸಪ್ತಾಹನ ದೃಷ್ಟಿಯಿಂದ ಎಷ್ಟು ಬಾರಿ ಕೂತಿದ್ದೀರಿ, ಇನ್ನು ಎಷ್ಟು ಬಾರಿ ಕೂಡಲಿಕ್ಕಿದೆ. ಕೂತಾಗೆಲ್ಲ ಏನು ರಾಯರು ದೊಡ್ಡವರು, ರಾಯರು ದೊಡ್ಡವರು, ಅದು ಬಿಟ್ಟು ಬೇರೆ ಶಬ್ದವೇ ಬರೋದಿಲ್ಲ. ಇಲ್ಲಿ ಪುನರುಕ್ತ ಆಯಿತು, ಪದೇ ಪದೇ ಅದನ್ನು ಹೇಳ್ತಿದ್ದಾರೆ, ಎಲ್ಲರ ಬಾಯಲ್ಲಿ ಬರುವುದು ಅದೊಂದೇ. ಹಾಗಾದರೆ ದೋಷವೇ ಅದು? ದೋಷ ಅಲ್ಲ. ಯಾಕೆ? ಎಷ್ಟು ಬಾರಿ ಮತ್ತೆ ಮತ್ತೆ ಹೇಳ್ತೇವೋ ಅಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಮಾನಸಿಕವಾಗಿ ಸ್ಥಿರತೆ ಬರುತ್ತೆ, ಪ್ರಮೇಯ ಸ್ಥಿರವಾಗುತ್ತೆ, ಎಲ್ಲಕ್ಕಿಂತ ಹೆಚ್ಚು ಭಗವಂತನ ಪೂರ್ಣ ಅನುಗ್ರಹವಾಗುತ್ತೆ. ಅಭ್ಯಾಸಾದ್ ಉತ್ತಮಂ ಫಲಂ, ಇದು ಆಚಾರ್ಯರ ಮಾತು. ಹಾಗಾದರೆ ಬೇರೆ ಪ್ರಮೇಯಗಳನ್ನು ಚೆನ್ನಾಗಿ ಹೇಳುವುದಾಗಿತ್ತಲ್ಲ ಜಗನ್ನಾಥದಾಸರು, ಕೇವಲ ತಾರತಮ್ಯವನ್ನೇ ಯಾಕೆ ಅಷ್ಟು ಬಾರಿ ಹೇಳಿದರು ಅಂದರೆ ಅಲ್ಲೇ ಇರೋದು ವಿಶೇಷ. ಆರೋಹಣ, ಅವರೋಹಣ, ಅನುಕ್ರಮಣಿಕೆ, ಅಣುತಾರತಮ್ಯ, ಬೃಹತ್ತಾರತಮ್ಯ, ಆವೇಶ, ಗುಣತಾರತಮ್ಯ, ಕಲ್ಪಸಾಧನ, ಎಷ್ಟು ರೀತಿಯ ತಾರತಮ್ಯ ಹೇಳ್ತಾ ಹೋಗ್ತಾರೆ. ಅವರ ಉದ್ದೇಶ ಒಂದೇ. ಆಚಾರ್ಯರು ಹೇಳಿದಾಗೆ ಭಗವಂತನ ಸರ್ವೋತ್ತಮತ್ವ ನಿನಗೆ ಅರ್ಥ ಆಗಬೇಕಾದರೆ ಈ ಎಲ್ಲ ದೇವತೆಗಳನ್ನು ಅವರವರ ಯೋಗ್ಯತೆಗೆ ತಕ್ಕ ನೀನು ಅರ್ಥ ಮಾಡಿಕೊಳ್ಳಬೇಕು. ಆಗ ಮಾತ್ರ ಭಗವಂತ ಎಷ್ಟು ದೊಡ್ಡವನಂತ ಅರ್ಥ ಆಗುತ್ತೆ. ಒಬ್ಬ ಗುರುಗಳನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ, ಒಬ್ಬ ದೇವತೆಯನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ, ಅತ್ಯಂತ ಎತ್ತರದ ದೇವರನ್ನ ಏನು ಅರ್ಥ ಮಾಡ್ಕೊಳ್ತೀನಿ ನೀನು? ಹೇಳಿದ್ರಲ್ಲ, ಅಕಾಯಂ ಅವೃಣಂ ಅಸ್ನಾವಿರಂ. ಈಗ ಆ ಮಾತನ್ನು ಕೇಳಿದ್ದೇವೆ ನಾವು. ದೇವರು ಅಂದರೆ ಏನು ಅಂತ, ಅವನೇನು ಮಾಡ್ತಾನೆ, ಅವನ ಯೋಗ್ಯತೆ ಏನು, ಅವನ ಸ್ಥಾನಮಾನ ಏನು, ಅದು ಅರ್ಥ ಆಗಬೇಕಾದರೆ ಅದಕ್ಕಿಂತ ಕೆಳಮಟ್ಟದಲ್ಲಿರುವ, ಕೆಳಮಟ್ಟ ಅಂದರೆ ಕೆಟ್ಟ ಅರ್ಥ ಮಾಡ್ಕೊಳ್ಬೇಡಿ, ಅವನಿಗೆ ಅಧೀನರಾಗಿರ್ತಕ್ಕಂಥವರ ಯೋಗ್ಯತೆ ಶಕ್ತಿನ ಅರ್ಥ ಮಾಡಿಕೊಂಡಾಗ ಅವನ ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಭಗವಂತನ ಅಧೀನರಾದ ಎಲ್ಲ ಜೀವರಾಶಿಗಳ, ವಿಶೇಷವಾಗಿ ದೇವತೆಗಳ ಸ್ಥಾನಮಾನವನ್ನು ಅರ್ಥ ಮಾಡಿಕೊಂಡಾಗ ಇವರೇ ಹೀಗಿದ್ದರೆ ಇವರ ಮೇಲೆ ಇರ್ತಕ್ಕಂಥ ಯಜಮಾನನಾದ ಭಗವಂತ ಹೇಗಿದ್ದಾನೆ ಇರ್ತಾನೆ ಅಂತ ಸ್ಪಷ್ಟ ಜ್ಞಾನ ಬರುತ್ತೆ. ಆ ಸ್ಪಷ್ಟ ಜ್ಞಾನದಿಂದ ಉತ್ತಮವಾದಂಥ ಭಕ್ತಿ ಬರಲಿಕ್ಕೆ ಸಾಧ್ಯ ಇದೆ, ಅದರಿಂದ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಿಂದ ಅವರು ಅನೇಕ ರೀತಿಯ ಸಂಧಿಗಳನ್ನು ಉಪಯೋಗಿಸಿಕೊಳ್ತಾರೆ. ಅಲ್ಲಿ ಬಹಳ ಸಾಧನೆಯನ್ನು ಹೇಳ್ತಾರೆ. ಒಬ್ಬ ಜೀವಿ ಇಷ್ಟು ಸಾಧನೆ ಮಾಡ್ತಾನೆ, ಋಜುಗಳು ಎಷ್ಟು ವರ್ಷ ಸಾಧನೆ ಮಾಡ್ತಾರೆ, ಇಂದ್ರದೇವರು ಎಷ್ಟು ಸಾಧನೆ ಮಾಡ್ತಾರೆ ಅಂತ ಅಲ್ಲಿ ಅನೇಕ ತಾರತಮ್ಯವನ್ನು ಹೇಳ್ತಾರೆ. ಗುಣ ತಾರತಮ್ಯವನ್ನು ಹೇಳ್ತಾರೆ. ದತ್ತ ಸ್ವಾತಂತ್ರ್ಯದಲ್ಲಂತೂ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ತನ್ನ ಸ್ವಾತಂತ್ರ್ಯ ರೂಪವನ್ನು ಇಡ್ತಾನೆ ಅಂತ ಸ್ವಾತಂತ್ರ್ಯ ಕೊಡುವುದಲ್ಲ. ವಿಜಯದಾಸರ ಮಾತನ ಸ್ಪಷ್ಟ ಪ್ರಕಾರವಾಗಿರುವುದಂದರೆ ತನ್ನ ಸ್ವಾತಂತ್ರ್ಯ ಎನ್ನುವಂಥ ಅದ್ಭುತವಾದ ವಿಭೂತಿ ರೂಪವನ್ನು ಒಬ್ಬೊಬ್ಬ ಜೀವಿಯೊಳಗೆ ಇಟ್ಟುಕೊಂಡು ಹೋಗ್ತಾನೆ ದೇವರು ಅಂತ. ಹಾಗಾಗಿ ಅಲ್ಲಿ ಕೂಡ ತಾರತಮ್ಯವನ್ನು ಹೇಳ್ತಾರೆ. ಇದರ ಉದ್ದೇಶ ಏನು ಅಂದರೆ, ಈ ನಿಟ್ಟಿನಲ್ಲಿ ನೀನು ತರತಮ ಭಾವವನ್ನು ಸ್ಪಷ್ಟ ಮಾಡಿಕೋ. ಕಾರಣ ತರತಮ ಭಾವ ಚೆನ್ನಾಗಿ ಆದಂತೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಸ್ಪಷ್ಟವಾಗುತ್ತೆ. ಸರ್ವೋತ್ತಮತ್ವ ಜ್ಞಾನ ಆಯಿತು ಅಂದರೆ ಮತ್ತೆ ಉತ್ತಮವಾದ ಭಕ್ತಿ ಮತ್ತು ಮೋಕ್ಷ. ಆಚಾರ್ಯರು ದೊಡ್ಡ ಆದೇಶವನ್ನು ಕೊಡ್ತಾರೆ. ಸರ್ವೋತ್ತಮತ್ವಂಚ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಭಗವಂತನ ಸರ್ವೋತ್ತಮತ್ವವನ್ನು ನಿರಂತರವಾಗಿ ಹೇಳ್ತಾ ಇರುವಂಥ. ನಿರಂತರವಾಗಿ ಯಾಕೆ ಹೇಳಬೇಕು ಅಂದರೆ, ನಿನಗೆ ಮನವರಿಕೆ ಆಗಬೇಕಲ್ಲ, ಮನಸ್ಸಿಗೆ ಹೋಗಿ ಮುಟ್ಟಬೇಕಾದ್ರೆ ಪದೇ ಪದೇ ಹೇಳಬೇಕದನ್ನು. ಹಾಗಾಗಿ ನಿರಂತರವಾಗಿ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ನಿರಂತರವಾಗಿ ನಮಗೇನು ಚಿಂತನೆ ಇರಬೇಕು? ತಾರತಮ್ಯ ಜ್ಞಾನ ಇರಬೇಕಾಗತ್ತೆ. ಈ ದೃಷ್ಟಿಯಿಂದ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡ್ತಕ್ಕಂತಹ ಜಗನ್ನಾಥದಾಸರ ಅಭಿಪ್ರಾಯ ತಾರತಮ್ಯವನ್ನು ಸ್ಪಷ್ಟ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪದೇ ಪದೇ ಹೇಳಿದ್ದಾರೆ. ಉಪನಿಷತ್ತಲ್ಲಿ ಒಂದೇ ಮಾತನ್ನು, ಸ ಆತ್ಮ ತತ್ವಮಸಿ ಎನ್ನುವಂತಹ ಮಾತನ್ನು ಅನೇಕ ಬಾರಿ ಪ್ರಯೋಗ ಮಾಡಿದ್ದಿದೆ. ಅಲ್ಲಿ ಪುನರುಕ್ತ ದೋಷ ಆಗಲ್ಲ, ಪುನರುಕ್ತ ಅಲ್ಲ ಅದು. ಶಬ್ದ ಪುನರುಕ್ತ ಆದರೂ ಅರ್ಥ ಅನೇಕ ಪ್ರಕಾರವಾದದ್ದು. ಅರ್ಥ ಒಂದೇ ಇಟ್ಟುಕೊಂಡು ಅನೇಕ ಬಾರಿ ಪ್ರಯೋಗ ಮಾಡಿದ್ದಿದೆ. ಎಲ್ಲ ಕಡೆಯಲ್ಲೂ ಕೂಡ ಒಮ್ಮೆ ಅನೇಕ ರೀತಿಯ ಶಬ್ದವನ್ನು ಪ್ರಯೋಗಿಸಿಕೊಂಡು ಆರ್ಥಿಕವಾಗಿ ಪುನರುಕ್ತಿ ಎನ್ನುವಂಥದ್ದುಂಟು, ಅಥವಾ ಒಂದೇ ಶಬ್ದದಿಂದ ಅನೇಕ ಬಾರಿ ಹೇಳಿಕೊಂಡು ಶಾಬ್ದಿಕವಾದ ಪುನರುಕ್ತಿ ಎನ್ನುವಂಥದ್ದುಂಟು. ಆದರೆ ಅದು ಗುಣವೂ ಆಗುತ್ತೆ, ಒಮ್ಮೆ ದೋಷವೂ ಆಗುತ್ತೆ. ಪ್ರಧಾನವಾಗಿ ಭಗವಂತನ ಸರ್ವೋತ್ತಮತ್ವ ಅನ್ನುವಂಥ ದೊಡ್ಡ ಪ್ರಮೇಯವನ್ನು ಅರ್ಥ ಮಾಡಿಕೊಳ್ಳಿಕ್ಕಿರುವಂಥ ದೊಡ್ಡ ಸಾಧನಭೂತವಾದ ಪ್ರಮೇಯ ಅಂದರೆ ತಾರತಮ್ಯ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಜಗನ್ನಾಥದಾಸರು ಇನ್ನೊಂದು ಉತ್ತಮವಾದ ಪರಿಕಲ್ಪನೆ ಇಟ್ಟುಕೊಂಡಿದ್ದಾರೆ. ಅದರಲ್ಲಿ ಒಂದೊಂದು ಸಂಧಿಯಲ್ಲೂ ಕೂಡ ದೇವತೆಗಳ ಸ್ಥಾನಮಾನವನ್ನು ಹೇಳ್ತಾ, ಅವರ ಸಾಧನೆಯನ್ನು ಹೇಳ್ತಾ, ಅವರ ಫಲವನ್ನು ಹೇಳ್ತಾ,
ಮುಕ್ತರ ನಿಯಾಮಕನಾದ ಭಗವಂತನ ಚಿಂತನೆ ಕೊಡಬೇಕು ಅಂತ ಮುಕ್ತರ ತಾರತಮ್ಯ, ಅಮುಕ್ತರ ತಾರತಮ್ಯವನ್ನು ಹೇಳ್ಕೊಂಡು ಹೋಗ್ತಾರೆ. ಯಾರನ್ನೂ ಬಿಟ್ಟಿಲ್ಲ. ಅಂದರೆ ಸಂಸಾರದಲ್ಲಿದ್ದಾಗಲೂ ತಾರತಮ್ಯ, ಮೋಕ್ಷಕ್ಕೆ ಹೋದಾಗಲೂ ತಾರತಮ್ಯ ಇದೆ. ಕೆಲವರು ಹೇಳ್ತಾರಲ್ಲ, ಇಲ್ಲಿ ನಾವು ಬೇರೆ ಬೇರೆ ಥರ ಇರ್ತೇವೆ, ಅಲ್ಲಿ ಹೋದ್ಮೇಲೆ ಒಂದೇ ಆಗ್ತೇವೆ ಅಂತ, ಸಮಾನವಾಗಿರ್ತೇವೆ. ಖಂಡಿತವಾಗಿಯೂ ಇಲ್ಲ. ಎಲ್ಲ ಕಡೆಯಲ್ಲಿ ತಾರತಮ್ಯ ಭಾವ ಉಂಟು. ಯಾಕೆ? ಜೀವನೇ ಅವನವನ ಯೋಗ್ಯತೆ ಪ್ರಕಾರ ಇರುವುದು. ಒಬ್ಬನು ಅತ್ಯಂತ ಸಾತ್ವಿಕನಾಗಿರ್ತಾನೆ, ಒಬ್ಬ ಮಧ್ಯಮ ರೀತಿಯಲ್ಲಿ ಸಾತ್ವಿಕನಾಗಿರ್ತಾನೆ, ಒಬ್ಬ ಅಧಮ ರೀತಿಯಲ್ಲಿ ಸಾತ್ವಿಕನಾಗಿರ್ತಾನೆ, ಒಬ್ಬ ಅತ್ಯಂತ ತಾಮಸನಾಗಿರ್ತಾನೆ, ಒಬ್ಬ ಮಧ್ಯಮ ರೀತಿಯಲ್ಲಿ ತಾಮಸನಾಗಿರ್ತಾನೆ, ಒಬ್ಬ ಅಧಮ ರೀತಿಯಲ್ಲಿ ತಾಮಸನಾಗಿರ್ತಾನೆ. ಇಂಥ ವೈಷಮ್ಯಗಳು ಸಹಜವಾಗಿ ಜೀವರಲ್ಲಿ, ವಸ್ತುಗಳಲ್ಲಿ ಉಂಟು. ಇವತ್ತಿನ ವೈಜ್ಞಾನಿಕ ಹಿನ್ನೆಲೆ ನೋಡಿದರೆ ಯಾವ ವಸ್ತುವೂ ಕೂಡ ಜಗತ್ತಲ್ಲಿ ಸಮಾನವಾಗಿಲ್ಲ. ಒಂದು ಎಲೆ ಮೊದಲು ಮಾಡಿಕೊಂಡು, ಒಂದು ಕಲ್ಲು ಮೊದಲು ಮಾಡಿಕೊಂಡು, ಒಂದು ಹಣ್ಣು ಮೊದಲು ಏನು ಬೇಕಾದ ನೋಡಿ, ಜಡವಾಗಲಿ ಚೇತನವಾಗಲಿ ಸಮಾನವಾಗಿರುವ ಸಾಧ್ಯತೆಯೇ ಇಲ್ಲ ಇಡೀ ಪ್ರಪಂಚದಲ್ಲಿ. ಬಾಯಲ್ಲಿ ಹೇಳ್ಬೋದು ಸಮಾನವಾಗಿದ್ದೇವೆ ಅಂತ, ಆದರೆ ಆಕಾರದಲ್ಲಿ, ಯೋಗ್ಯತೆಯಲ್ಲಿ, ಶಕ್ತಿಯಲ್ಲಿ ಸಮಾನವಾಗಿರೋ ಸಾಧ್ಯತೆ ಇಲ್ಲ. ಹಾಗಾಗಿ ಈ ತಾರತಮ್ಯ ಚಿಂತನೆ ಅಗತ್ಯ ಅನ್ನೋ ದೃಷ್ಟಿಯಿಂದ ಅವರು ಪದೇ ಪದೇ ಹೇಳಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ಜಗನ್ನಾಥದಾಸರು ಒಂದೊಂದು ಕಡೆಯಲ್ಲಿ ಒಂದೊಂದು ತಾರತಮ್ಯವನ್ನು ನಿರೂಪಣೆ ಮಾಡುವಾಗ ಬಹಳ ಪ್ರಧಾನವಾದಂಥ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಜನರ ಮೇಲಿನ ಕಾರುಣ್ಯ, ಜನರಿಗಾಗಿ ಉತ್ತಮ ರೀತಿಯ ನಿರೂಪಣಾ ಸಾಮರ್ಥ್ಯವನ್ನು ಹೊಂದಿಕೊಂಡು ಕೊಡಬೇಕು ಅಂತ ಅವರು ಮಾಡಿದ ಪ್ರವೃತ್ತಿಗಳು. ಒಂದು ಪ್ರಮೇಯ ಗಟ್ಟಿಯಾಗಬೇಕು ಅಂತಿದ್ದರೆ ಅದಕ್ಕೆ ಪೂರಕವಾಗಿ ಅನೇಕ ಪ್ರಮೇಯಗಳು ಬೇಕು. ಅದನ್ನು ತಿಳ್ಕೊಳ್ಳದೇ ಇದ್ದರೆ ಒಂದು ವಿಷಯ ಸ್ಪಷ್ಟವಾಗೋದಿಲ್ಲ. ಈಗ ಪ್ರಧಾನವಾಗಿ ಉದ್ದೇಶ ಏನಿದೆ? ಹರಿಯ ಸರ್ವೋತ್ತಮತ್ವ. ನಾವು ಹೇಳಿಬಿಡ್ತೇವೆ ಹರಿ ಸರ್ವೋತ್ತಮ ಅಂತ, ಆಮೇಲೆ ಇನ್ನೊಂದು ಹೇಳ್ತೇವೆ ವಾಯುಜೀವೋತ್ತಮ ಅಂತ. ಇದು ಎರಡು ದೊಡ್ಡ ಪ್ರಮೇಯಗಳು ಅಂತ. ಅದು ಎರಡು ಪ್ರಮೇಯಗಳು ತಿಳ್ಕೊಂಡು ಸ್ಪಷ್ಟ ಮಾಡ್ಕೊಳ್ಬೇಕಾದ್ರೆ ಇನ್ನೂ ಅನೇಕ ಪ್ರಮೇಯ ತಿಳ್ಕೊಳ್ಬೇಕಾಗಿದೆ. ಆ ಎಲ್ಲ ಅಂಶಗಳನ್ನು ಒಂದೊಂದು ಸಂಧಿಯಲ್ಲಿ ಅದನ್ನು ತಗೊಂಡು ಹೋಗ್ತಾರೆ. ಅದಕ್ಕೊಂದು ಸಣ್ಣ ದೃಷ್ಟಾಂತ ಕೊಡ್ತೇನೆ. ಜಗನ್ನಾಥದಾಸರ ಸಂಧಿಗಳಲ್ಲಿ ತಾರತಮ್ಯವನ್ನು ಹೇಳುವಾಗ ಅಲ್ಲಿ ಪುನರುಕ್ತಿ ಇಲ್ಲ ಅನ್ನುವಂಥ ಶೀರ್ಷಿಕೆ ಏನಿದೆ, ಆ ದೃಷ್ಟಿಯಿಂದ ಪುನರುಕ್ತಿ ಇದ್ದರೂ ದೋಷ ಅಲ್ಲ ಅಂತ ಹೇಳೋದು ಒಂದು ಮಾತು, ಪುನರುಕ್ತಿ ಇಲ್ಲ ಆ ಸಂಧಿಗಳಲ್ಲಿ, ವಿಷಯ ನಿರೂಪಣೆಯಲ್ಲಿ ಪುನರುಕ್ತಿ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ಒಂದು ದೃಷ್ಟಾಂತ ಕೊಡ್ತೇನೆ. ಅದು ಯಾವುದು ಅಂದರೆ, ದೈತ್ಯ ತಾರತಮ್ಯ ಸಂಧಿ ಇದೆ. ಅದನ್ನು ಯಾಕೆ ಹೇಳಬೇಕು ಹೇಳಿ? ದೇವತೆಗಳ ತಾರತಮ್ಯ ತಿಳ್ಕೊಳ್ಬೇಕು ನಾವು, ದೈತ್ಯರ ತಾರತಮ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾ? ಹೌದು. ಎಷ್ಟು ರೀತಿಯ ತಾರತಮ್ಯ, ತರತಮದ ಭಾವದ ಜೀವನ ಪ್ರಕ್ರಿಯೆ ಅಂತ ಉಂಟೋ ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು. ನಮಗೆ ನಾವಂತ ಅರ್ಥ ಆಗಬೇಕಾದ್ರೆ, ನಾವು ಯಾರಂತ ಗೊತ್ತಾಗಬೇಕಾದ್ರೆ ಅನೇಕ ರೀತಿಯ ಸಾಧನೆ ಮಾಡಲಿಕ್ಕೆ ಉಂಟು ಅನೇಕ ಜನ್ಮಗಳಲ್ಲಿ. ಅದಕ್ಕಾಗಿ ಈ ಪ್ರಕ್ರಿಯೆ ಕೊಡ್ತಾರವರು. ಅಲ್ಲಿ ಹೇಳುವಾಗ ದೈತ್ಯ ತಾರತಮ್ಯದಲ್ಲಿ ಮೊದಲಿಗೆ ಹೇಳುವ ಶಬ್ದ ಅದು ಬ್ರಹ್ಮದೇವರು ಹೇಳುವಂಥ ಮಾತು. ಬ್ರಹ್ಮದೇವರು ಭಗವಂತನ ಬಳಿಯಲ್ಲಿ ಹೇಳ್ತಕ್ಕಂಥ ಮಾತು, ನಿನಗೆ ಎನ್ನಲಿ ಜ್ಞಾನಭಕ್ತಿಗಳು, ನಿನಗೆ ಎನಗೆ ನಾನು ವಿಪರೀತವಾಗಿ ಹೇಳ್ತಾ ಇದ್ದೇನೆ, ಯಾಕೆ ತಾರತಮ್ಯದಿಂದ, ಎನಗೆ ನಿನ್ನಲಿ ಜ್ಞಾನಭಕ್ತಿಗಳು ಎನಿತಿಹವು. ನೋಡಿ, ಪುಸ್ತಕ ತೆಗೆದು ನೋಡಿ ಗೊತ್ತಾಗತ್ತೆ. ಎನಗೆ ಅಲ್ಲ, ಎನ್ನಲ್ಲಿ ಯಾವುದಲ್ಲಿ ಇರೋ ಶಬ್ದ? ಎನಗೆ ನಿನ್ನಲಿ ಅಲ್ವಾ? ಎನಗೆ ನಿನ್ನಲಿ ಜ್ಞಾನಭಕ್ತಿಗಳು ಎನಿತಿಹವು. ಪ್ರಾಣನಲ್ಲಿ ತಿಳಿಯದೆ ಹನುಮನಾದ್ಯವತಾರಗಳಲ್ಲಿ ಭೇದವ ಪೇಳುವವನು. ಅವನು ಯಾರು? ಧನುಜನು ಅಂತಂತಾರೆ. ದೈತ್ಯ ತಾರತಮ್ಯ ಸಂಧಿ ಇದು. ದೈತ್ಯರನ್ನು ಹೇಳ್ಕೊಂಡು ಹೋಗ್ತಾರೆ. ದೇವತೆಗಳನ್ನು ಅವರವರ ಸ್ಥಾನಕ್ಕೆ ತಿಳ್ಕೊಂಡು ಹೋಗುವುದು ಉತ್ತಮ ಸಾಧನೆ, ಮಾಡಲೇಬೇಕು. ಅದನ್ನು ಬೆಳಿಗ್ಗೆ ನಾವು ಸುಪ್ರಭಾತ ಅಂತಲೂ ಇನ್ನೊಂದರಲ್ಲೋ ಅದನ್ನು ಸ್ತೋತ್ರ ರೂಪದಲ್ಲಿ, ಪದ್ಯ ರೂಪದಲ್ಲಿ ಹೇಳ್ಕೊಂಡು ಹೋಗ್ತೇವೆ. ದೈತ್ಯರ ಬಗ್ಗೆ ತಿಳ್ಕೊಂಡು ಹೋಗುವಂತವಾಗ, ಆ ದೈತ್ಯರ ತಾರತಮ್ಯದ ಬಗ್ಗೆ ಹೇಳುವಾಗ ನಮಗೆ ಪಾಠ ಕಲಿಸಿಕೊಡ್ತಾರೆ. ಏನು ತಿಳ್ಕೊಳ್ಬೇಕಾಗಿದೆ? ಬ್ರಹ್ಮದೇವರು ಭಗವಂತನ ಹತ್ರ ಹೇಳುವಂತಹ ಮಾತು, ಸ್ವಾಮಿ ನನಗೆ ನಿನ್ನಲ್ಲಿ ಎಷ್ಟು ಜ್ಞಾನ ಭಕ್ತಿಗಳು ಇದೆಯೋ ಅಷ್ಟೇ ಪ್ರಾಣನಲ್ಲೂ ಇದೆ, ಮುಖ್ಯ ಪ್ರಾಣದೇವರಲ್ಲೂ ಇದೆ. ಆದರೆ
ಮುಖ್ಯ ಪ್ರಾಣದೇವರಲ್ಲಿ ನನಗಿರುವ ಜ್ಞಾನ ಭಕ್ತಿಗಳು ಇಲ್ಲ ಅಂತ ತಿಳ್ಕೊಂಡು ಅಷ್ಟಕ್ಕೆ ಮುಗಿಲಿಲ್ಲ. ಹನುಮದಾದ್ಯವತಾರಗಳಲ್ಲಿ ಭೇದವ ಪೇಳುವವ. ಹನುಮ ಭೀಮ ಮಧ್ವಾವತಾರ ಬೆಳಿಗ್ಗೆ ಚಿಂತನೆ ಮಾಡಿದ್ದೇವಲ್ಲ, ಹನುಮ ಭೀಮ ಮಧ್ವಾವತಾರದಲ್ಲಿ ಭೇದವನ್ನು ಪೇಳುವುದು ಅಂದರೆ ಹನುಮಂತನ ಅವತಾರದಲ್ಲಿ, ಭೀಮಸೇನ ಅವತಾರದಲ್ಲಿ, ಮಧ್ವಾವತಾರದಲ್ಲಿ ವ್ಯತ್ಯಾಸ ಇದೆ ಅಂತ ತಿಳಿಯುವವನು ಯಾರೋ ಅವನು ದೈತ್ಯ. ದೈತ್ಯ ಅಂದ ತಕ್ಷಣ ದಿತಿಪುತ್ರನಾಗೇ ಬಂದು ಅವನು ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ವೇದ ವಿರೋಧಿಯಾದ, ಭಗವದ್ ವಿರೋಧಿಯಾದ ವ್ಯಕ್ತಿಯೇ ದೈತ್ಯ ಅನ್ನೋ ಪರಿಕಲ್ಪನೆಯನ್ನು ಇಟ್ಟುಕೊಳ್ಳಿಲ್ಲ. ಅಲ್ಲೇನು ಮಾಡ್ತಾರೆ, ಒಬ್ಬ ಬ್ರಹ್ಮದೇವರಿಗೆ, ಜೀವೋತ್ತಮನಾದ ಬ್ರಹ್ಮದೇವರಿಗೆ ಎಷ್ಟು ಜ್ಞಾನ ಭಕ್ತಿಗಳು ಅಂತ ಇದೆಯೋ ಅಷ್ಟೇ ಸಮಾನವಾದ ಯೋಗ್ಯತೆಯನ್ನು ಹೊಂದಿರತಕ್ಕಂತಹ ಮುಖ್ಯ ಪ್ರಾಣದೇವರಲ್ಲಿ ಜ್ಞಾನ ಭಕ್ತಿಗಳು ಉಂಟು ಅಂತ ತಿಳಿಯದೆ, ಅರ್ಥಾತ್ ಬ್ರಹ್ಮದೇವರಿಗೂ ಮುಖ್ಯ ಪ್ರಾಣದೇವರಿಗೂ ವೈಷಮ್ಯವನ್ನು, ತರತಮ ಭಾವವನ್ನು ಅರ್ಥ ಮಾಡಿಕೊಂಡು ಜೊತೆಯಲ್ಲಿ ಆ ಮುಖ್ಯ ಪ್ರಾಣದೇವರ ಅವತಾರಗಳು ಎಷ್ಟು ರೂಪಗಳಿವೆ, ಮುಖ್ಯ ಪ್ರಾಣದೇವರಿಗೆ ಎಷ್ಟು ರೂಪಗಳುಂಟು, ಎಷ್ಟಿದೆ? ಮುಖ್ಯ ಪ್ರಾಣದೇವರಿಗೆ ಎಷ್ಟು ರೂಪಗಳಿವೆ? 3 ಕೋಟಿ. ದೇವರೇ ಹೇಳ್ತಾನೆ ಆ ಮಾತನ್ನು. 3 ಕೋಟಿ ರೂಪಗಳಿವೆ ನಮ್ಮ ಹನುಮಂತ ಪ್ರಾಣದೇವರಿಗೆ. ಅದರಲ್ಲಿ ಪ್ರಧಾನವಾಗಿರುವಂಥ ರೂಪ, ನಮಗೆ ನಿಕಟವಾದಂಥ ರೂಪ, ಮಾರ್ಗದರ್ಶನ ಮಾಡಿದಂಥ ರೂಪಗಳು 3: ಹನುಮ, ಭೀಮ, ಮಧ್ವ. ಆ ರೀತಿ ಅದ್ಭುತವಾದ ಮುಖ್ಯ ಪ್ರಾಣದೇವರ ವ್ಯಕ್ತಿತ್ವವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಹನುಮಂತದೇವರ, ಭೀಮಸೇನ ದೇವರ, ಮಧ್ವಾಚಾರ್ಯರ ರೂಪಗಳಲ್ಲಿ ಯಾರು ವ್ಯತ್ಯಾಸವನ್ನು ತಿಳಿಯುತ್ತಾರೋ, ಈ ಹನುಮಂತದೇವರೇ ಬೇರೆ, ಭೀಮಸೇನ ದೇವರೇ ಬೇರೆ, ಶ್ರೀಮದಾಚಾರ್ಯರೇ ಬೇರೆ ಅಂತ ತಿಳ್ಕೊಳ್ತಾರೋ, ಇಲ್ಲ ತಿಳ್ಕೊಳ್ಳೋದಿಲ್ಲರಿ ನಾವು ಒಂದೇ, ನಮ್ಗೆ ಗೊತ್ತು, ನಾವು ಮಾಧ್ವರು ಗೊತ್ತಿದೆ, ನಮಗೆ ಹನುಮ ಭೀಮ ಮಧ್ವ ಒಂದೇ ಎಂದು ಗೊತ್ತಿದೆ. ಆದರೆ ಗೊತ್ತಿರುವಾಗ ಇನ್ನೊಂದು ಅಂಶ ಹೇಳಿಬಿಟ್ಟಿರ್ತಾರೆ. ಏನು ಅಂತ? ಹನುಮಂತ ದೇವರಿಗೆ ಎಷ್ಟು ಸಾಮರ್ಥ್ಯ ಉಂಟೋ ಅಷ್ಟು ಭೀಮಸೇನ ದೇವರಿಗಿಲ್ಲ, ಭೀಮಸೇನ ದೇವರಿಗೆ ಎಷ್ಟು ಸಾಮರ್ಥ್ಯ ಉಂಟು ಅಷ್ಟು ಮಧ್ವಾಚಾರ್ಯರಿಗೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಸಾಮಾನ್ಯರಿಲ್ಲ, ಬಹಳ ದೊಡ್ಡವರಿದ್ದಾರೆ, ಅಲ್ಲೂ ತಾರತಮ್ಯವೇ ಇದೆ, ತುಂಬ ವ್ಯತ್ಯಾಸಗಳಿದೆ. ಮೊನ್ನೆ ನಾನು ಬೆಳಗಾವಿಗೆ ಹೋಗಿದ್ದೆ. ಬೆಳಗಾವಿಗೆ ಹೋದಾಗ ಅಲ್ಲಿ ಒಂದು ಉಪನ್ಯಾಸ ನಡೀತಾ ಇತ್ತು. ಪ್ರಸಿದ್ಧವಾದಂಥ ವ್ಯಕ್ತಿ ಉಪನ್ಯಾಸ ಮಾಡುವಾಗ ಹೇಳಿದ್ದೇನು ಗೊತ್ತೋ, ದ್ರೌಪದಿ ದೇವಿಯರು ಅವರು ಮಾನುಷಾನ್ನವನ್ನು ತಿಂದು ಅವರಲ್ಲಿ ಈ ಆಭಿಮಾನಿಕವಾದ ಪ್ರವೃತ್ತಿ ಬಂತು. ಅರ್ಥಾತ್ ಈ ಮನುಷ್ಯ ಅನ್ನ, ಪ್ರಾಕೃತವಾದ ಅನ್ನ ತಿಂದು ನಾವು ಹೇಗೆ ಬದಲಾಗ್ತೇವೋ, ನಮಗೆ ಹೇಗೆ ಒಂದು ಅಭಿಮಾನ, ಅಹಂಕಾರ, ಮಮಕಾರಗಳು ಬರುತ್ತೋ, ಹಾಗೆ ಭಾರತೀ ದೇವಿಯರ ಅವತಾರಿಣಿಯಾದ ದ್ರೌಪದಿ ದೇವಿಯರಿಗೂ ಆಗಿದೆ ಅಂತ ಹೇಳಿದರು. ಯಾಕಿದನ್ನು ಹೇಳ್ತಿದ್ದೇನೆ ಅಂತಂದರೆ, ದೇವರ ಬಗ್ಗೆ ತಿಳಿಯುವಾಗ ಎಷ್ಟು ಸ್ಪಷ್ಟತೆ ಇರಬೇಕೋ, ದೇವರ ಭಕ್ತರ ಬಗ್ಗೆ ತಿಳಿಯುವಾಗ ಅಷ್ಟೇ ಸ್ಪಷ್ಟತೆ ಬೇಕು. ಶಾಸ್ತ್ರ ಓದಿದ್ದೇವೆ, ವೇದ ಪುರಾಣವನ್ನು ಓದಿದ್ದೇವೆ, ಎಲ್ಲ ಸಾಹಿತ್ಯವನ್ನು ಓದಿದ್ದೇವೆ, ನಾವೇನು ಕಡಿಮೆ ಇಲ್ಲ. ಆದರೆ ತಿಳಿಯುವಾಗ ಇಂಥ ವ್ಯತ್ಯಾಸಗಳಾಗಿದೆ. ಮಾನುಷಾನ್ನವನ್ನು ತಿಂದು ಪರಿಣಾಮ ಆಗುವಂಥದ್ದು ಯಾರಿಗೆ? ಸಾಮಾನ್ಯ ಜೀವರಾಶಿಗಳಿಗೆ. ಪರಶುಕ್ಲರೆಲ್ಲರೂ ಯಾರೋ ಅವರಿಗೆ. ಪರಶುಕ್ಲರು ಅಂತ ಯಾರನ್ನು ಕರೀತಾರೆ? ಭಗವಂತನಲ್ಲಿ ಪೂರ್ಣವಾದಂಥ ತತ್ವಜ್ಞಾನ, ಪೂರ್ಣವಾದ ಶ್ರದ್ಧೆಯನ್ನಿಟ್ಟುಕೊಂಡು ಯಾವ ಕಾಲದಲ್ಲೂ ವಿರುದ್ಧವಾಗಿ ತಿಳಿದಿರ್ತಕ್ಕಂಥವರು. ಅವರು 3 ವರ್ಗದವರಿದ್ದಾರೆ: ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀಯರು ಅಂತ. ಈ 3 ವರ್ಗಕ್ಕೆ ಪರಶುಕ್ಲ ಅಂತ ಹೆಸರು. ಯಾವತ್ ಕಾಲದಲ್ಲಿ ಅವರಿಗೆ ಎಂದಿಗೂ ಭಗವಂತ ವಿರುದ್ಧವಾದ ಚಿಂತನೆ ಬರೋದಿಲ್ಲ. ಮತ್ತು ಪ್ರಾಕೃತವಾದ ಯಾವ ಬಂಧನಗಳೂ ಇಲ್ಲ ಅವರಿಗೆ. ಇಷ್ಟಿದ್ದಾಗಲೂ ಕೂಡ ಅವರಿಗೆ ಈ ಪ್ರಾಕೃತ ಅನ್ನದ ಪ್ರಭಾವ ಆಗಿದೆ ಅಂತ ಅನ್ನಬೇಕಾದ್ರೆ ಹೋಯ್ತಲ್ಲ, ಅಲ್ಲಿ ತಾರತಮ್ಯದ ಭಾವ ಹೋಯ್ತಲ್ಲ. ದೃಷ್ಟಾಂತ ಕೊಟ್ಟಿದ್ದು ನಾನು. ಇದೆಲ್ಲ ಮನಗಂಡರು ಜಗನ್ನಾಥದಾಸರು. ಒಬ್ಬ ದೈತ್ಯ ಅಂತಲಿಕ್ಕೆ ಯಾರನ್ನು ಕರಿಬೇಕು ನಾವು? ಕೋರೆದಾಡಿ ಬಿಟ್ಟವನು, ಹಿಂಸಾತ್ಮಕವಾದ ಪ್ರವೃತ್ತಿಯುಳ್ಳವನು ಅಂತ ಪ್ರಶ್ನೆ ಇಲ್ಲ. ಪರಶುಕ್ಲರನ್ನ ವ್ಯತ್ಯಾಸವಾಗಿ ತಿಳಿಯವನು ಕೂಡ ದೈತ್ಯನೇ. ಘೋಷಣೆ ಮಾಡೋದು ಬೇಡ, ನಮಗೆ ಅರ್ಥ ಆದರೆ ಸಾಕು, ನಾವು ಹಾಗಾಗಲೇ ಇದ್ದರೆ ಸಾಕು.
ದೇವತೆಗಳನ್ನು ಸ್ಪಷ್ಟ ತಿಳ್ಕೊಳ್ಬೇಕು. ತತ್ರಾಪಿ ವಾಯುದೇವರ ಬಗ್ಗೆ, ವಾಯುದೇವರ ಪತ್ನಿಯಾದ ಭಾರತೀ ದೇವಿಯರ ಬಗ್ಗೆ ಸ್ಪಷ್ಟ ಪರಿಕಲ್ಪನೆ ಇರಬೇಕು. ಅಲ್ಲಿ ವೈಷಮ್ಯ ಚಿಂತನೆ ಮಾಡಿಕೊಡೋದು ನಾವು. ಹನುಮ ಭೀಮ ಮಧ್ವಾವತಾರದಲ್ಲಿ ಇನ್ನೂ ಭಯಂಕರ ಹೇಳ್ತಾರೆ, ಅವರಿಗೆ ಸ್ವಲ್ಪ ಅಜ್ಞಾನ ಉಂಟು ಅಂತ ಹೇಳೋದು ಜನ ಇದ್ದಾರೆ. ವಾಯುದೇವರಿಗೂ ಕೂಡ ಕಿಂಚಿತ್ ಅಜ್ಞಾನ ಉಂಟು ಅಂತ ಜನ ಇದ್ದಾರೆ, ನಮ್ಮೊಟ್ಟಿಗೆ ಇರ್ತಾರೆ ಅವರು ಯಾವಾಗಲೂ ಕೂಡ. ಅಜ್ಞಾನ ಖಂಡಿತವಾಗಿ ಇಲ್ಲ. ಅದಕ್ಕೆ ಹೇಳಿದ್ದು ಆ ದೈತ್ಯ ತಾರತಮ್ಯದಲ್ಲಿ ಮೊದಲ ಶ್ಲೋಕ ಹಾಕಿದ್ದದನ್ನೇ. ಜಗನ್ನಾಥರಾಸು ಬಹಳ ದೀಕ್ಷಾವಂತರು. ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಬ್ರಹ್ಮದೇವರಿಗೆ, ಋಜುವರೆಣ್ಯರಾದಂಥ ಬ್ರಹ್ಮದೇವರಿಗೆ ಏನು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯ ಪ್ರಾಣದೇವರಲ್ಲೂ ತಿಳಿಬೇಕು ನಾವು. ಪ್ರಾಣನಲ್ಲಿ ತಿಳಿಯದೆ ಎನಿತು ಜ್ಞಾನಭಕ್ತ್ಯಾದಿಗಳುಂಟೋ ಅದನ್ನು ಪ್ರಾಣನಲ್ಲಿ ತಿಳಿಯದೆ, ಇನ್ನೊಂದು ದೋಷ ಯಾವುದು? ಹನುಮ ಭೀಮ ಮಧ್ವಾವತಾರದಲ್ಲಿ ದೋಷ ಚಿಂತನೆ ಮಾಡ್ತಕ್ಕಂಥದ್ದು, ಅವನು ದೈತ್ಯ ಅಂತಾರೆ. ಇಂಥ ಪ್ರಮೇಯವನ್ನು ತಿಳಿಸುವ ದೃಷ್ಟಿಯಿಂದ ಈ ತಾರತಮ್ಯ ಸಂಧಿಯನ್ನು ಉಪಯೋಗಿಸ್ಕೊಳ್ತಾರೆ. ತಾರತಮ್ಯ ಖಚಿತವಾಗಿದೆ, ಎಲ್ಲ ಸಂಧಿಗಳು ತಾರತಮ್ಯ ಇದೆ. ಅದು ಪುನರುಕ್ತವಾದದ್ದೇ, ದೋಷ ಅಲ್ಲ. ಅದು ಸ್ಪಷ್ಟತೆಗೋಸ್ಕರವಾಗಿ ಭಗವಂತನ ಸರ್ವೋತ್ಕೃಷ್ಟತೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅತ್ಯಂತ ನಿಕೃಷ್ಟನಾದ ಕಲಿಯನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಕಲಿಯ ಅಧೀನರಾದಂಥ ಅನೇಕ ದೈತ್ಯರನ್ನು ಅರ್ಥ ಮಾಡ್ಕೊಳ್ಬೇಕು, ಪುರಂಜನನನ್ನು ಅರ್ಥ ಮಾಡ್ಕೊಳ್ಬೇಕು, ಅಧೀನರಾದವನ್ನ ಅರ್ಥ ಮಾಡ್ಕೊಳ್ಬೇಕು, ಜೀವೋತ್ತಮನಾದ ಸತ್ವಪ್ರಚುರರಾದ ಬ್ರಹ್ಮದೇವರನ್ನು ಅರ್ಥ ಮಾಡಿಕೊಳ್ಬೇಕು, ಅವರ ಅಧೀನರಾದ ದೇವತೆಗಳನ್ನು ಅರ್ಥ ಮಾಡಿಕೊಳ್ಬೇಕು, ಇವರೆಲ್ಲರನ್ನು ಮೀರಿಸಿದ ಚಿತ್ ಪ್ರಕೃತಿ ಅಭಿಮಾನಿಯಾದಂಥ ಲಕ್ಷ್ಮೀದೇವಿನ ಅರ್ಥ ಮಾಡಿಕೊಳ್ಬೇಕು, ಅವರ ಮೇಲೆ ಕ್ಷರಾಕ್ಷರ ಪುರುಷೋತ್ತಮನ ಭಗವಂತನ ಅರ್ಥ ಮಾಡಿಕೊಳ್ಬೇಕು. ಈ ಜ್ಞಾನವನ್ನು ಸ್ಪಷ್ಟ ಮಾಡಿಕೊಳ್ಳಿಕ್ಕೆ ಮತ್ತು ತಿಳುವಳಿಕೆಯಲ್ಲಿ ನಮ್ಮಲ್ಲಿ ತುಂಬ ವ್ಯತ್ಯಾಸಗಳಾಗುವಂಥ ಸಂದರ್ಭ ಏನಿದೆ ಅದು ಯಾವುದು? ಈಗ ನಾನು ಹೇಳಿದಂಥ ದೃಷ್ಟಾಂತಗಳು. ವಾಯುದೇವರಿಗೆ, ಬ್ರಹ್ಮದೇವರಿಗೆ ಎಂದಿಗೂ ಅಜ್ಞಾನ ಇಲ್ಲ. ಮತ್ತು ಲಿಂಗದೇಹ ಉಂಟೋ ಇಲ್ಲೋ ಅವರಿಗೆ ದೊಡ್ಡ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡಲಿಕ್ಕೆ ನಾವು ಅರ್ಹರಲ್ಲ. ಜ್ಞಾನಿಗಳಾದವರು ಸಿದ್ಧಾಂತ ಮಾಡಿಟ್ಟಿದ್ದಾರೆ. ಅದು ದಗ್ಧ ಪಟಾಯಮಾನವತ್ತು ಅಂತ ಹೇಳುವ ಮೂಲಕ ಸಂಬಂಧ ಇದ್ದರೂ ಇಲ್ಲದಂತೆ, ಕ್ರಿಯಾಕಾರಿಯಲ್ಲ, ಕಾರ್ಯಕಾರಿಯಲ್ಲ, ಪರಿಣಾಮ ಕೊಡೋದಿಲ್ಲ ಅಂತ ಇಷ್ಟು ಸ್ಪಷ್ಟತೆಯಿಂದ ಕೊಟ್ಟಿದ್ದರೂ ಕೂಡ ನಮ್ಮ ಒಂದು ಮೂಗು ತೂರಿಸುವ ಕೆಲಸ ಮಾಡ್ತಾ ಇದ್ದೇವಲ್ಲ, ಇದು ಬೇಡ ಅನ್ನೋ ದೃಷ್ಟಿಯಿಂದ ಜಗನ್ನಾಥದಾಸರು ಎಲ್ಲ ತಾರತಮ್ಯ ಸಂಧಿಗಳಲ್ಲಿ ಇಂದಿಂಥ ಹಿಂಟ್ಸನ್ನು ಕೊಡ್ತಾ ಹೋಗಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಅವರು ಪ್ರತಿಯೊಂದರಲ್ಲೂ ಕೂಡ ಕೊಟ್ಟಿದ್ದಾರೆ. ನೀವು ಒಂದೊಂದು ಶ್ಲೋಕದಲ್ಲೇ ಅನೇಕ ಭಾವನೆ ತಗೊಳ್ಬೋದು. ಆ ದೃಷ್ಟಿಯಿಂದ ತಾರತಮ್ಯ ಸಂಧಿಗಳಲ್ಲಿ ಪುನರುಕ್ತಿ ಇಲ್ಲ. ಯಾಕೆ? ನಿರೂಪಣೆ ವಿಶೇಷವಾದ ಅನುಸಂಧಾನದಿಂದ ಇದೆ. ಜಗನ್ನಾಥದಾಸರ ಯಾವ ಶಬ್ದ ತೆಗೆರಿ, ಯಾವ ಶ್ಲೋಕವನ್ನು ತೆಗೆರಿ, ಅನೇಕ ಅರ್ಥಗರ್ಭಿತವಾಗಿರುವಂಥ ಮಾತುಗಳಿದೆ ಅದರಲ್ಲಿ. ಹಾಗಾಗಿ ಪುನರುಕ್ತಿ ಇಲ್ಲ. ಆದರೆ ತಾರತಮ್ಯ ಎಂಬ ಏಕಾರ್ಥವನ್ನು ಚಿಂತನೆ ಮಾಡಿದಾಗ ಪುನರುಕ್ತಿ ಇದೆ. ಅದು ದೋಷ ಅಲ್ಲ. ಯಾಕೆ? ಆಚಾರ್ಯರು ಹೇಳಿದ ಹಾಗೆ ಅದು ಉತ್ತಮವಾದ ಫಲವನ್ನು ಕೊಡಬೇಕು ಅಂತ, ಸರ್ವೋತ್ತಮತ್ವ, ಭಗವಂತನ ಸರ್ವೋತ್ತಮತ್ವ ಸ್ಪಷ್ಟ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಾರತಮ್ಯ ಸಂಧಿಗಳಲ್ಲಿ ತರತಮ ಭಾವ ಸ್ಪಷ್ಟ ಆಗುವುದ್ರ ಮೂಲಕವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರುವುದರಿಂದಾಗಿ ಪುನರುಕ್ತಿ ಎನ್ನುವಂತಹದ್ದು ದೋಷ ಅಲ್ಲ. ಬೇರೆ ಬೇರೆ ವಿಷಯಗಳ ನಿರೂಪಣೆ ಮೂಲಕ ಅನೇಕ ಪ್ರಮೇಯಗಳನ್ನು ಒಬ್ಬೊಬ್ಬ ದೇವತೆಯ ಸಾಧನೆ, ಅವನ ಚಿಂತನೆ ಮಾಡ್ತಾ ಹೋಗುವಾಗ ಆ ನಿರೂಪಣಾ ವಿಶೇಷತೆ ಏನಿದೆ ಅದು ಪುನರುಕ್ತಿ ಅಲ್ಲ ಅನ್ನೋ ದೃಷ್ಟಿಯಿಂದ ಕೊಡ್ತಕ್ಕಂಥದ್ದು. ಉದ್ದೇಶ ಇಷ್ಟೇ, ಹರಿಕಥಾಮೃತ ಸಾರದಲ್ಲಿ ನಿರ್ದುಷ್ಟತ್ವ ಇದೆ ಅನ್ನೋದು ಈ ಮಾತಿನ ತಾತ್ಪರ್ಯ. ಅಷ್ಟನ್ನು ಚಿಂತನೆ ಮಾಡ್ತಾ ಜಗನ್ನಾಥದಾಸರನ್ನು, ಗುರುರಾಜರನ್ನು, ತತ್ವಾಭಿಮಾನ ದೇವತೆಗಳನ್ನು, ಮುಖ್ಯ ಪ್ರಾಣದೇವರನ್ನು, ಲಕ್ಷ್ಮೀದೇವಿಯನ್ನು, ಭಗವಂತನನ್ನು ಪ್ರಾರ್ಥನೆ ಮಾಡಿ ತರತಮ ಭಾವ, ನನ್ನ ಯೋಗ್ಯತೆ ಏನು ನನಗೀಗ ಅರ್ಥ ಆಗದಿದ್ದರೂ ಕೂಡ ಜನ್ಮಾಂತರದಲ್ಲಿ ಅರ್ಥ ಆಗುವ ಸಾಧನೆಗೆ ಗುರುಗಳ ಅನುಗ್ರಹ ಆಗುವಂತೆ ಮಾಡಿ ಅಂತ ಪ್ರಾರ್ಥನೆ ಮಾಡಿ, ಇನ್ನೊಬ್ಬರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಚಿಂತನೆಗೆ ಪ್ರವೃತ್ತಿ ಬರುವಂತೆ ಆಗಿ, ಯೋಗ್ಯತೆ ಸ್ವರೂಪಭೂತವಾದ ಯೋಗ್ಯತೆ ಅಂತ ಅರ್ಥ ಅಲ್ಲ, ಲೌಕಿಕವಾದ ರೀತಿಯಲ್ಲಿ ಸ್ಥಾನಮಾನ ಚಿಂತನೆ ಮಾಡಿಕೊಂಡು ಉತ್ತಮವಾದ ಬಾಳ್ವೆಗೆ ದಾರಿ ಮಾಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಚಿಂತನೆಯನ್ನು ಗುರುಗಳ ಅಂತರ್ಯಾಮಿಯಾದಂಥ ಗುರುರಾಜಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.